ಟೇಕ್ ಕೇರ್. ನೋಡಿ ಸೈಕ್ಲಿಂಗ್ ಹೆಂಗೆ ಹೋಗ್ತಿದ್ದಾರೆ, ನಾನು ಯಾವಾಗ ಹೋಗ್ತೀನಿ ಈ ಥರ. ಗ್ರೇಟ್ ಬಾಯ್ಸ್, ಎಂಜಾಯ್, ಆಲ್ ದ ಬೆಸ್ಟ್. ಸೊ ಫ್ಯಾಮ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ವಿಶೇಷ ಏನಪ್ಪ ಅಂದರೆ ಆಫೀಸಿಂದ ಹೊರಟೆ ಈಗ ಸದ್ಯಕ್ಕೆ. ಅದೇ ವಿಶೇಷವಾದ ಸುದ್ದಿ. ಆ್ಯಕ್ಚುಲಿ 6 o'clock ಹೋಗಬೇಕಿತ್ತು, ಬಟ್ ನಮ್ಮ ಮ್ಯಾನೇಜರ್ ನನಗೆ ತುಂಬ ಕಡೆ ಲೈಕ್ ಏನೋ ಪರ್ಮಿಷನ್ಸ್ ಆಗಲದೆಲ್ಲ ಕೊಡ್ತಾರೆ. ಸೊ 1 hour ಎಕ್ಸ್ಟ್ರಾ ವರ್ಕ್ ಮಾಡೋದು ಏನೂ ಇಲ್ಲ ಅಂದ್ಕೊಂಡು ಇವಾಗ ಹೊರಟಿದ್ದೀನಿ. ಬಾಯ್ಸ್ ಗಾಯ್ಸ್ ಎಲ್ಲ ಓಕೆ. ಮುಂದಕ್ಕೆ ಹೋಗಿದ್ದ ಮುಂಚೆ ಯಾರೋ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಅ ಟ್ರಾವೆಲ್ ವಿತ್ ಮೀ ಅಂದರೆ ಲೆಟ್ಸ್ ಬಿಗಿನ್ ಅ ಟ್ರಾವೆಲ್ ವಿತ್ ಮಿಸ್ಟರ್ ಧನುಷ್. ಓಕೆ, ಹೀಗೆ ಹೇಳ್ತಾ ಮುಂದಿನ ಕಡೆ ಹೋಗುವ ಸಮಯ. ಮೊಬೈಲ್ ಇವತ್ತು ಫುಲ್ ಚಾರ್ಜ್ ಇದೆ. ಇವತ್ತು ನಮ್ಮ ಆಫೀಸಲ್ಲಿ ಹಾಕೊಂಡ್ಬಿಟ್ಟೆ ಚಾರ್ಜರ್ ಎಕ್ಸ್ಟ್ರಾ ತಂದಿದ್ದೀನಿ. ಸೊ ಆಫೀಸಲ್ಲಿ ಹಾಕ್ಕೊಂಡು, ಸೊ ಹಾಗಾಗಿ ತೊಂದರೆ ಏನಿಲ್ಲ. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ನಾನು ಗೋಪ್ರೋಗೆ ಗೋಪ್ರೋ ಇದಾಗಿ ಎಲ್ಲ ಪ್ರತಿಯೊಂದು ಇನ್ವೆಸ್ಟ್ ಮಾಡಿದ್ದೆ, ಬಟ್ ಮೈಕ್ ಮೇಲೆ ಇನ್ವೆಸ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಮೈಕ್ ತೊಗೊಬೇಕು ಅಂತ ನೋಡ್ತಾ ಇದ್ದೆ. ಬಟ್ ಸಮೋ ಗಾಡ್ ಗ್ರೇಸ್ ನನಗೆ ಒಂದು 2 years ಬ್ಯಾಕ್ ನಂದು ಹೆಲೋ ಬಕಾಸುರ ಯೂಟ್ಯೂಬ್ ಚಾನಲ್ಗೆ ಅಂತ ನಾನು ಒಂದು ಮೈಕ್ ತೊಗೊಂಡಿದ್ದೆ, ಕಾಲರ್ ಮೈಕ್, ವಿಚ್ ಈಸ್ ಕಾಸ್ಟ್ 300 rupees. ಆ ಮೈಕ್ನ ಹಾಕ್ಕೊಂಡು ಒಂದ್ಸಲಿ ಚೆಕ್ ಮಾಡೋಣ ಅಂತ ಮಾಡಿದೆ. ಬಟ್ ಫ್ರಮ್ ಗಾಡ್ ಗ್ರೇಸ್ ಆ ಮೈಕ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನೀವು ಲಾಸ್ಟ್ ವೀಡಿಯೋಸ್, ಪ್ರತಿಯೊಂದು ವೀಡಿಯೋಸು ಅದ್ರಲ್ಲಿ ನೋಡ್ತಾ ಇರೋದೆಲ್ಲ ನನ್ನದಿಂದನೇ. ಇದೆಲ್ಲ ಬಂದು ನಿಮಗೆ ಏರೋಸ್ಪೇಸ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ತಾ ಇದ್ದಾನೆ. ಇಲ್ಲ ಏರೋಸ್ಪೇಸ್ ಅಂದರೆ ತುಂಬ ಬರೀ ಎಲ್ಲ MNC ಕಂಪ್ನೀಸ್ಗಳೆಲ್ಲ ಇಲ್ಲೇ ಇರುತ್ತೆ. ನೋಡಿ ಈ ಕಡೆ ಇಲ್ಲಿ ನೋಡಿದ್ರೆ ಶೆಲ್ ಕಾಣಿಸುತ್ತೆ ನಿಮಗೆ. ಇದೆಲ್ಲ ಶೆಲ್ ಕಂಪ್ನಿ ಇದು. ಲೈಕ್ ನೋಡಿ ಎಷ್ಟು ದೊಡ್ಡದಾಗಿದೆ ಶೆಲ್. ಹತ್ತತ್ರ ಹೆವಿ ಇದೆ ಗೊತ್ತು ಶೆಲ್ ಮಾತ್ರ. ನಮ್ದು ಆ ಕಡೆ ಹೋದರೆ ನಮ್ಮ ಕಂಪ್ನಿ ಸಿಗುತ್ತೆ. ನಮ್ಮ ಕಂಪ್ನೀಸ್ ಈಗ ರಿವೀಲ್ ಮಾಡಲ್ಲ. ಸೊ ಹೋಗ್ತಾ ಮಾಡೋಣ. ಇವೆಲ್ಲ ಒಂದೇ ಮಾಡಿಬಿಟ್ರೆ ಆಮೇಲೆ ಕಂಟೆಂಟ್ ಬೇಡ ನಾವು ಮಾಡೋಕ್ಕೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲೊಂದು ಆಫೀಸ್ ಬಸ್ ಹೋಗ್ತಾ ಇದೆ, ಇಲ್ಲೊಂದು ಕಂಪ್ನಿ ಬಸ್ಸು. ಈ ಕಡೆ ಎಲ್ಲ ನೋಡಿದ್ರೆ ನಿಮಗೆ ಒಂಥರ ಕಾಮ್ ಆ್ಯಂಡ್ ಪೀಸ್ ಆಗಿ ಒಳ್ಳೆ ಬ್ಯೂಟಿ ವಿತ್ ನೇಚರಲ್ಲಿ ಸಕ್ಕದಾಗಿರುತ್ತೆ ಇಲ್ಲಲ್ಲ ನಿಮಗೆ. ಬಟ್ ನೈಟ್ ಟೈಮ್ ಬಂದರೆ ಅಷ್ಟೇ ಭಯಂಕರವಾಗಿರುತ್ತೆ ಇಲ್ಲಲ್ಲ. ನಾನು ನೈಟ್ ಟೈಮ್ ಕ್ಯಾಮ್ರಾ ಹಾಕ್ಕೊಂಡು ಓಡಿಸೋದೇ ಇಲ್ಲ ಗಾಡಿನ. ಏನಕ್ಕೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿಬಿಡ್ತೀನಿ, ಯಾಕೆ ಬೇಕಪ್ಪ ಅಂತ. ಹೆವಿ ಕತ್ಲೆಗುರು. ನಾವು ಹೆಡ್ಲೈಟ್ ಹಾಕ್ಕೊಂಡು ಆ ಡಾರ್ಕ್ ಫಾರೆಸ್ಟಲ್ಲಿ ಹೋದಂಗೆ ಇರುತ್ತೆ. ಈ ಮೊನ್ನೆ ಕಂಗುವಾ ಮೂವಿಲಿ ಹೇಳೋದಲ್ಲ, ಒಂದು ಡಾರ್ಕ್ ಫಾರೆಸ್ಟ್ ಸೀನ್ ಇದೆ ಅಂತ, ಆ ಥರ ಆಗುತ್ತೆ ಡಾರ್ಕ್ ಫಾರೆಸ್ಟಲ್ಲಿ ಹೋಗೋ ಥರ. ಸೊ ಅದಕ್ಕೆ ಡಾರ್ಕ್ ಫಾರೆಸ್ಟ್ಗೆಲ್ಲ ಹೋಗೋ ಚಾನ್ಸೇ ಇಲ್ಲ. ಇಲ್ಲೊಂದು ಹೊಸ್ದಾಗಿ ಓಪನ್ ಆಗ್ತಿದೆ. ಇದು ಆ್ಯಕ್ಚುಲಿ ಇದೆಲ್ಲ ಏನು ಮಾಡ್ತಾರೆ ಅಂದರೆ, ಒಂದು ಫುಲ್ಲು ಸೈಟ್ ಥರ ತೊಗೊಂಡು ಒಂದು ಬಿಲ್ಡಿಂಗ್ ಕಟ್ಟಿ ಆಫೀಸ್ ಸ್ಪೇಸ್ ಥರ ಮಾಡಿ ಲೀಸಿಗೆ ಥರ ಬಿಟ್ಬಿಡ್ತಾರೆ. ಇಲ್ಲಾಂದರೆ ಇಫ್ ಯು ವಾಂಟ್ ಲ್ಯಾಂಡ್ ಲೀಸಿಗೆ ತೊಗೊಳ್ಳಿ ಅಂತ ಬಿಟ್ಬಿಡ್ತಾರೆ. ಸೊ ಆ ಥರ ಕೇಸ್ ಇದು. ಇದೆಲ್ಲ ನೋಡಿ, ಇದೆಲ್ಲ ಫುಲ್ ಏರೋಸ್ಪೇಸ್ ಇಂಡಸ್ಟ್ರಿಯಲ್ ಏರಿಯಾ ಥರ ಇದೆಲ್ಲ ಪೂರ್ತಿ ಇದೆ. ಬರೋದು ನಮಗೆ ದೇವನಹಳ್ಳಿ ಅಂತ. ಇಲ್ಲಿಂದ ಏರ್ಪೋರ್ಟಿಗೆ ಜಸ್ಟ್ 10 kilometers ಅಷ್ಟೇ, 10 to 13 kilometers ನಾನು ನೋಡಿರೋ ಪ್ರಕಾರ. ಸೊ ಹಾಗಾಗಿ ಇಲ್ಲಿಂದ ಏರ್ಪೋರ್ಟ್ಗೆಲ್ಲ ಏನು ದೂರ ಆಗಲ್ಲ. ಇಫ್ ಎನಿ ಒನ್ ವಾಂಟ್ಸ್ ಟು ಜಾಯಿನ್ ದಿ ಯರ್ ಕಂಪ್ನಿ ಅಂದರೆ ಇಲ್ಲಿ ತುಂಬ ಬೇಜಾನ್ ಕಂಪ್ನಿಗಳಿದೆ. ಇನ್ನು ಅಡ್ಲ ಇರೋದು ಬರೀ ಎಂಟ್ರೆನ್ಸ್ ಅಲ್ಲ ಅಷ್ಟೇ. ಎಂಟ್ರೆನ್ಸಲ್ಲೇ ನಮ್ಮ ಕಂಪ್ನಿ ಸಿಗುತ್ತೆ. ಲೈಕ್ ಎಂಟ್ರೆನ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ, ಎಂಟ್ರೆನ್ಸ್ ನಿಮ್ಗೆ ಎಲ್ಲಿ ಬರುತ್ತೆ ಅಂತ. ಈ ಕಡೆಯಿಂದ ಬಂದರೆ ಬಾಗ್ಲೂರು ಬರುತ್ತೆ. ಈ ಕಡೆಯಿಂದ ಬಂದರೆ ನಾವು SVC ಕಾಲೇಜ್ ಗೊತ್ತಿರ್ಬೋದು ನಿಮಗೆ, ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. ಅದು ಆ ಕಡೆ ಇದು ಏರ್ಪೋರ್ಟ್ ಸೈಡ್ ಬರುತ್ತೆ. ಸ್ವಲ್ಪ ಹತ್ರ ಆ ಕಡೆ ಬರುತ್ತೆ. ಅಲ್ಲಿ ಆ ಕಡೆಯಿಂದ ಬಂದರೆ 2 ರೂಟ್ ಇದೆ. ಮಧ್ಯದಲ್ಲಿ ಇದೊಂದು ಹೋಗುತ್ತೆ. ಅದರಲ್ಲಿ ನಮ್ಮ ಆಫೀಸಸ್ ಬಿಗಿನಿಂಗಲ್ಲೇ ಇದೆ. ಸೊ ಹಾಗಾಗಿ ಅದೇನು ತೊಂದರೆ ಇಲ್ಲ, ಬಿಗಿನಿಂಗಲ್ಲೇ ಸಿಕ್ಬಿಡುತ್ತೆ ನಮ್ಮ ಕಂಪ್ನಿ ಕೂಡ. ಸೊ ಫ್ರಮ್ ಕೊನೆಗೆ ಅವ್ರ ಜೊತೆ ಮಾತಾಡಾಯಿತು. ಏನೋ ಒಂದು ಇನ್ಫಾರ್ಮೇಷನ್ ಬೇಕಿತ್ತು, ಶಿಫ್ಟ್ ಕಮ್ಯುನಿಕೇಷನ್ ನೀಟಾಗಿ ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ಶಿಫ್ಟ್ ಕಮ್ಯುನಿಕೇಷನ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಈಗ ಆನ್ ದ ವೇ. ನಾನು ಹೇಳಿದ್ನಲ್ಲ, ಈ ಕಡೆಯಿಂದ ಬಾಗ್ಲೂರು ಬರುತ್ತೆ, ಈ ಕಡೆಯಿಂದ SVC ಕಾಲೇಜ್ಗೆ ಹೋಗ್ಬೋದು ಅಂತ. ಸೊ ಮಧ್ಯದಲ್ಲಿ ನಮ್ಮ ರೋಡ್ ಬರುತ್ತೆ. ಇಲ್ಲಿ ಈ ರೋಡ್ ಬಂದು ನಮಗೆ ಒಳಗೋರೆ ಕಾಲೇಜ್, ನಮ್ಮ ಕಂಪ್ನೀಸ್ಗಳು ಸಿಗುತ್ತೆ, ಇಂಡಸ್ಟ್ರೀಸ್ ಎಲ್ಲ ಸಿಗುತ್ತೆ ಇಲ್ಲಿ. ಒಂದಿನ ತೋರಿಸ್ತೀನಿ ನಾನು. ಲೈಕ್ ಯಾವಾಗ ನಾನು ಫಸ್ಟ್ ಶಿಫ್ಟ್ ಬರ್ತಾಗ ಮಾರ್ನಿಂಗ್ ಟೈಮ್ ತೋರಿಸ್ತೀನಿ. ಇವಾಗ ಲೈಕ್ ಏನೋ ನೈಟ್ ಶಿಫ್ಟ್ ಬರ್ತಾರೋದ್ರಿಂದ ನಾನು ನೈಟ್ ಏನಾದರೂ ಹಾಕೊಂಡು ಬಂದರೆ ಕ್ಯಾಮ್ರಾನ ಅವನಾರು ಹೊಡೆದ್ಬಿಟ್ಟು ಹೋಗ್ತಾರೆ ನನಗೆ. ಸೊ ಹಾಗಾಗಿ ಫುಲ್ ಹೆವಿ ಕತ್ಲೆ ಇರುತ್ತೆ ಇಲ್ಲಿ ಮಾತ್ರ. ಅದಕ್ಕೆ ನಾನು ಹಾಕಕ್ಕೆ ಹೋಗೋಲ್ಲ. ಆಮೇಲೆ ನಾನು ಆ್ಯಕ್ಚುಲಿ ಆ ರೋಡಲ್ಲಿ ಹೋಗ್ತಿದ್ದೆ, SVC ಕಾಲೇಜ್ ಮುಂದೆ. ಬಟ್ ಈ ರೋಡಿಗೆ ಏನಕ್ಕಪ್ಪ ಬರ್ತಾ ಇರೋದು ಅಂದರೆ, ಅಲ್ಲಿ ಏನೋ ಸ್ವಲ್ಪ ವರ್ಕ್ ಮಾಡ್ತಾಯಿದ್ದಾರೆ ರೋಡಲ್ಲಿ ಆಗದು. ಸೊ ಹಾಗಾಗಿ ಈ ಕಡೆ ಬಂದು ಸ್ವಲ್ಪ ಹೋಗ್ತಾ ಇದ್ದೀನಿ ಈ ಕಡೆ ಹಸಿ. ಆ್ಯಕ್ಚುಲಿ ಕ್ಯಾಮ್ರಾ ಯಾಕೆ ನಂಗೆ ತುಂಬ ಟಿಲ್ಟ್ ಆದಂಗಿದೆ, ಕಾಣಿಸ್ತಾ ಇದೆ. ನನಗೆ ನೀಟಾಗಿ ಲಾಕ್ ಆಗಿಲ್ಲ ಇಲ್ಲಿ. ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡೋಣ ಇದು ಯಾಕೆ ಬೇಕು. ಆಮೇಲೆ ಕ್ಯಾಮ್ರಾ ಟಪ್ ಅಂತ ಬಿದ್ದೋಗ್ಬಿಟ್ರೆ ಆಮೇಲೆ ಯಾಕೆ ಬೇಕು ರಿಸ್ಕ್ ಅಲ್ವಾ. ಅದೇ ಹೇಳ್ತಿದ್ದಲ್ಲ, ಆಗ ಏನು ಹೇಳ್ತಿಲ್ಲ, ಲೈಕ್ ಆ ಕಡೆಯಿಂದ ಹೋಗ್ತಿದ್ದೆ ನಾನು. ಬಟ್ ಅಲ್ಲೇನೋ ರೋಡ್ ವರ್ಕ್ ಏನೋ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಅಲ್ಲಿ ದಾರಿನೇ ಇಲ್ಲ.
ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನಂದ್ರೆ ಅವಾಗ ಒಂದು ಸಲ ನಾನು ಆ ರೋಡ್ ಬ್ಲಾಕ್ ಆಗಿತ್ತು ಫಾರ್ ದ ಫಸ್ಟ್ ಡೇ ಹೋಗಿದ್ದೆ ಆ ಕಡೆ. ಲೈಕ್ ಲಾಸ್ಟ್ ವೀಕಲ್ಲಿ ಲಾಸ್ಟ್ ಮಂಡೇನ ಏನೋ ಸ್ಟಾರ್ಟ್ ಮಾಡಿದ್ದಾರೆ ವರ್ಕ್ ಮಾಡೋಕ್ಕೆ. ಅಲ್ಲೊಂದು ಲೇಔಟ್ ಥರ ಇದೆ, ಹಿಂಗೆ ಲೆಫ್ಟ್ ತಿರ್ಕೊಂಡ್ರೆ ಅಲ್ಲಿ ಮೇನ್ ರೋಡ್ಗೆ ಹೋಗೋ ಜಾಗದಲ್ಲಿ ಒಂದು ಲೇಔಟ್ ಥರ ಇದೆ ಬಾಯ್ಸ್, ಅದೊಂದು ಲೇಔಟ್ ಥರ ಇದೆ. ಸೊ ಆ ಲೇಔಟ್ ಒಳಗೆ ಹೋಗ್ಬೇಕಾದ್ರೆ ಲೈಕ್ ಏನೋ ತುಂಬ ಹಳ್ಳದಿನಿ ಇತ್ತು, ತುಂಬ ಹಳ್ಳದಿನಿ ಅದು ಇದೆಲ್ಲ ಇದೆ. ಓ ಅಕ್ಕ ಏನಿದು ಹಿಂಗೆ ನಮ್ಮ ಮೋದಿಜಿ ಅವರಲ್ಲಿ ಸ್ವಚ್ಛ ಭಾರತ ಅಂತ ಮಾಡ್ತಿದ್ದಾರೆ, ಇಲ್ಲಿ ಅಕ್ಕ ಪೇಪರ್ ಎಸಿತವ್ರೆ. ಓಕೆ ಅದು ಬಿಡಿ. ಲೆಫ್ಟ್ಗೆ ಹೋದ್ರೆ ಒಂದು ಲೇಔಟ್ ಥರ ಸಿಗುತ್ತೆ, ಆ ಲೇಔಟ್ ಒಳಗೆ ಹೋಗ್ಬೇಕು ನಾವು. ಬಟ್ ಏನಾಗಿತ್ತು ಅಂದರೆ ಅವತ್ತು ಆ ಲೇಔಟ್ ಒಳಗಡೆ ಆ ಲೇಔಟ್ ಓನರ್ ಬಂದವನೆ, ಅಣ್ಣ ಲೇಔಟ್ ಓನರ್ ಬಂದವನೆ, ಅಲ್ಲಿ JCB ಅಡ್ಡ ಹಾಕೊಂಡು ನಿಂತವನೆ. JCB ಅಡ್ಡ ಯಾಕಪ್ಪ ಅಂತ ಹಾಕಿದೆ ಅಂದರೆ ಅಣ್ಣ ಫುಲ್ ಟೈಟ್ ಆಗೋತ್ತು, ಫುಲ್ ಟೈಟಲ್ಲಿ ಬಂದ್ಬಿಟ್ಟು ಯಾಕಲೇ ಏನೋ ನಂದೋ ದಾರಿ ಇದು ನಂದೋ ಜಾಗ ಅಂತ ರಾಗ ಹೇಳಿದ ಅವ್ರಿಗೆ. ಅವನ ಹತ್ರ ಏನು ಮಾತಾಡ್ತೀರಾ ನೀವು ಹೇಳಿ, ಅವನ ಹತ್ರ ಮಾತಾಡೋಕ್ಕಾದ್ರೂ ಆಗುತ್ತಾ? ಸೊ ತೆಪ್ಪಗೆ ಬಂದೆ. ನಂಗೆ ಈ ರೋಡಲ್ಲಿ ಹೋದರೆ ಇನ್ನೊಂದು ಬೇಜಾರು, ಹೆವಿ ಹಳ್ಳಾದೀನಿ ಇಲ್ಲೆಲ್ಲ, ಸಿಕ್ಕಾಪಟ್ಟೆ ಹಳ್ಳಾದೀನಿ. ನೋಡಿ ಹೆಂಗಿದೆ ಅಂದರೆ ನೀವು ಕಾಣಿಸ್ತಾ ಇರುತ್ತೆ ಮುಂದೆ ನೋಡಿ, ಇಲ್ಲಿ ಹೆಂಗಿದೆ ಅಂದರೆ ಫುಲ್ ಒಂಥರ ಬೇಜಾರಾಗ್ಬಿಡುತ್ತೆ ಇಲ್ಲಿ. ಯಾಕಪ್ಪ ರೋಡಕ್ಕೆ ಬರ್ತೀನಿ ಅನ್ಸ್ಬಿಡುತ್ತೆ ಒಂದೊಂದ್ಸಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ದಿನ ಆ ಕಡೆ ಹೋದ್ರೆ ಅಂತೂ ಡೆನ್ಸ್ ಫಾರೆಸ್ಟ್ ಥರ ಇದೆ ಆ ಕಡೆ. ನೋಡಿ ಹೂ ಆ ಕಡೆ ಹೋದರೆ ಒಂದು ಡೆನ್ಸ್ ಫಾರೆಸ್ಟ್ ಇದೆ ಆ ಕಡೆ, ಸಕ್ಕತ್ತಾಗಿದೆ ಆ ಕಡೆ ಓಕೆ. ಬಟ್ ಅಷ್ಟೇ ಭಯಂಕರ ಆಗಿದೆ, ಹೇಳೋಣಲ್ಲ. ಈ ಕಡೆ ನೈಟ್ ಬರೋಕ್ಕೆ ಎಷ್ಟು ಭಯ ಆಗುತ್ತೋ ಇಲ್ಲೂ ನೈಟ್ ಹೋಗೋಕ್ಕೆ ಅಷ್ಟೇ ಭಯ ಆಗುತ್ತೆ. ಒಂದು ನರ ಪಿಳ್ಳೆ ಇರಲ್ಲ ಆ ಕಡೆ ನೈಟ್ ಟೈಮ್ ಹೋಗ್ಬೇಕಾದ್ರೆ. ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ನಾನು ಆ ರೋಡಲ್ಲಿ ಹೋಗೋದು. ಸೊ ಸೆಕೆಂಡ್ ಶಿಫ್ಟ್ ನಂಗೆ ಮುಗಿಯೋದು 2 to 10 o'clock, 10 o'clock ಮುಗಿಯುತ್ತೆ. ನಾನು ಹೋಗೋಷ್ಟರಲ್ಲಿ ಒಂದು 10:30 ಆಗುತ್ತೆ. ಸೊ ಅಲ್ಲಿಗೆ ಹೋಗೋಷ್ಟರಲ್ಲಿ ಯಪ್ಪ ಸಾಕಾಗೋಗುತ್ತೆ ಇದರಲ್ಲಿ. ಸೊ ಹಿಂಬೆಲಿಂದ ನಾವು ಜೊತೆಗೆ ನೀವು ಇರ್ತಾರಲ್ಲ, ನನ್ನ ಜೊತೆ ಕ್ಯಾಮ್ರಾಮ್ಯಾನ್ ಕೂಡ ಇರ್ತಾನೆ, ಹೆಲ್ಮೆಟ್ ಕ್ಯಾಮ್ರಾಮ್ಯಾನು. ಸೊ ಹಾಗಾಗಿ ಏನು ಚಿಂತೆ ಇಲ್ಲ, ಆರಾಮಾಗಿ ಹೋಗ್ಬೋದು. ನಂಗೆ ಹೇಳಿ, ನಾನು ಇವಾಗ ಈ ಥರ ಓಪನ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ. ಇವಾಗ ಏನೋ ಸಿಕ್ಕಾಬಿಟ್ಟೆ ಡಿಸ್ಟರ್ಬ್ ಇದೆಯಾ ಅಥವಾ ಓಕೆ ಅಂತ ಒಂದು ನಿಮಿಷ, ಒಂದು 10 seconds ಕೌಂಟ್ ಮಾಡ್ತೀನಿ. ಈ 10 seconds ಒಳಗಡೆ ಹೇಳಿ ನನಗೆ. 1 2 3 4 5 6 7 8 9 10. ಈ 10 seconds ಮಾತಾಡಿದ್ದು ನೀಟಾಗಿ ಕೇಳಿಸ್ತಿತ್ತಾ ಅಥವಾ ತುಂಬ ಡಿಸ್ಟರ್ಬೆನ್ಸ್ ಇತ್ತಾ ಅಂತ ಹೇಳಿ ನನಗೆ. ಅದು ಏನಕ್ಕೆ ನಾನು ಆ ಥರ ಕೇಳಿಸ್ತಿತ್ತು ನಿಮಗೆ ಅಂತ ನಾನು ಆಮೇಲೆ ಹೇಳ್ತೀನಿ, ಅದೇನಕ್ಕೆ ಆ ಥರ ಆಯಿತು ಏನೋ ಸಮಾಚಾರ ಅಂತ. ಸೊ ಅಷ್ಟೇ, ಇಷ್ಟು ಒಂದು ಸ್ವಲ್ಪ ನಾರ್ಮಲಾಗಿ ಮಾತಾಡಿದ್ದಾಯಿತು. ಇವಾಗ ನನ್ನ ಬಗ್ಗೆ ನಾನು ಹೇಳ್ಕೊಬೇಕು. ಬಿಕಾಸ್ ನಾನು ಲಾಸ್ಟ್ 2 daysಲ್ಲಿ ನನ್ನ ಚಾನಲ್ ಓಪನ್ ಮಾಡಿದ್ದೀನಿ ಅಷ್ಟೇ. ಬಟ್ ಚಾನಲಲ್ಲಿ ನನ್ನ ಬಗ್ಗೆ ನಾನು ಯಾವಾಗಲೂ ಹೇಳ್ಕೊಂಡಿಲ್ಲ. ನನ್ನ ಬಗ್ಗೆ ನಾನು ಇನ್ನೂ ಏನು ನನ್ನ ಬಗ್ಗೆ ನಿಮಗೇನೋ ಗೊತ್ತಿಲ್ಲ. ನಾನು ಯಾರು ಏನು ಅಂತ ಗೊತ್ತಿಲ್ಲ. ಸುಮ್ಮನೆ ಟ್ರಾವೆಲ್ ವಿತ್ ಧನುಷ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀನಿ ಅಷ್ಟೇ ನಾನು. ಸೊ ನನ್ನ ಬಗ್ಗೆ ಒಂದು ಶಾರ್ಟ್ ಇನ್ಫಾರ್ಮೇಷನ್, ಶಾರ್ಟ್ ಇದನ್ನು ಕೊಡು. ನಾನು ಫಸ್ಟ್ ವ್ಲಾಗ್ ಅಂದ್ಕೊಳ್ಳಿ, ಇದನ್ನೇ ನನ್ನ ಫಸ್ಟ್ ವ್ಲಾಗ್ ಅಂದ್ಕೊಳ್ಳಿ. ಲಾಸ್ಟು ವ್ಲಾಗ್ಸ್ ಆ್ಯಕ್ಚುಲಿ ವ್ಲಾಗೇ, ಬಟ್ ಅದು ಏನಂದರೆ ಅದು ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅದು ಮಾಡಿಬಿಟ್ಟೆ ಅದನ್ನು. ನಾನು ಆ್ಯಕ್ಚುಲಿ ಫಸ್ಟ್ ಡೇನೇ ನಾನು ಅರ್ಲಿ ಮಾರ್ನಿಂಗ್ ಕಂಗುವಾ ಮೂವಿಗೆ ಹೋಗ್ಬೇಕಾದ್ರೇ ನಾನು ಆ್ಯಕ್ಚುಲಿ ಶೂಟ್ ಮಾಡಿದ್ದೆ. ಅರೌಂಡ್ 5:45 5:50 5:45 ಒಂದು ನಿಮಗೆ ನಾನು ಶೂಟ್ ಮಾಡಿದ್ದೆ ಆ್ಯಕ್ಚುಲಿ ವೀಡಿಯೋನ. ಆ ವಿಡಿಯೋ ಏನಾಗಿದೆ ಅಂದರೆ ನಾನು ಫುಲ್ ಹೈ ರೆಸೊಲ್ಯೂಷನಲ್ಲಿ ಇಟ್ಕೊಂಡು ಶೂಟ್ ಮಾಡಿದ್ದೀನಿ. 5.3K ಮತ್ತು 60 FPS ಸಪೋರ್ಟ್ ಆಗುತ್ತೆ. ಅದರಲ್ಲಿ ಇಟ್ಕೊಂಡು ನಾನು ಶೂಟ್ ಮಾಡಿರೋದು ವ್ಲಾಗ್ನ ಕಂಪ್ಲೀಟಾಗಿ ಅರೌಂಡ್ ಒಂದು 10 to 15 minutes ಇದೆ ಅದು. ನಾನು ಅದನ್ನು ಶೂಟ್ ಮಾಡಿದ್ದೀನಿ. ಬಟ್ ಏನಾಗಿದೆ ಅಂದರೆ ನನ್ನ ಮೊಬೈಲ್ಗೆ ಸಪೋರ್ಟ್ ಆಗ್ತಿಲ್ಲ. ಮೊಬೈಲಲ್ಲಿ ಸಪೋರ್ಟ್ ಆಗದೆ ನನಗೆ ಎಷ್ಟು ಪರದಾಡಿದ್ದೀನಿ ಅಂದರೆ ಅಷ್ಟು ಪರದಾಡಿದ್ದೀನಿ. ಮೊಬೈಲ್ ಫುಲ್ ಸ್ಟಕ್ ಆಗುತ್ತೆ, ಇಲ್ಲ ಬರೀ ವಾಯ್ಸ್ ಕೇಳಿಸುತ್ತೆ, ಆ ಥರ ಆಗ್ತಿತ್ತು. ನನ್ನ ಮೊಬೈಲ್ ಪ್ರಾಬ್ಲಮ್ಮ, ಕ್ಯಾಮ್ರಾ ಪ್ರಾಬ್ಲಮ್ಮ ಏನು ಅಂತ ಒಂದು ಸರ್ವಿಸ್ ಸೆಂಟ್ರಿಗೆಲ್ಲ ಇದು ಮಾಡೋಕ್ಕೆ ಹೋಗ್ಬಿಟ್ಟಿದ್ದೆ ನಾನು ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ. ಸೊ ಆಮೇಲೆ ಓಕೆ ಕೂಲ್ ಡೌನ್ ಲೆಟ್ ಮಿ ಚೆಕ್ ಅಂತ ಹೇಳಿಬಿಟ್ಟು ನಾನು ಬೇರೆ ರೆಸೊಲ್ಯೂಷನ್ ಹಾಕ್ಕೊಂಡು ಒಂದು ಸರಿ ವ್ಲಾಗ್ ಮಾಡಿ ಟ್ರಾನ್ಸ್ಫರ್ ಮಾಡಿದೆ. ಅದೇ ನಾನು ಹೇಳೋ ಒಂದು ಫಸ್ಟ್ ವ್ಲಾಗಲ್ಲಿ ಬರುತ್ತಲ್ಲ, ಫಸ್ಟ್ ಇಂಟ್ರಡಕ್ಷನ್ ಥರನೇ, ಲೈಕ್ ನಾನು ಸೋಮೇಶ್ ಜೊತೆ ಹೋಗಿದ್ದೆ ಅಂತ. ಆ ವಿಡಿಯೋ ನಾನು ಶೂಟ್ ಮಾಡೋದು 1080p ಅಷ್ಟೇ. 1080p ದಟ್ಟು ವಿತ್ 30 FPS. 30 FPS ಅಷ್ಟೇ ನಂಗೆ ನೀಟಾಗಿ ಸಿಗ್ತಾಯಿದೆ. ಇಲ್ಲ ಅಂದರೆ ಲಿಟ್ರಲಿ ನನಗೆ ಸಿಗ್ತಾನೆ ಇಲ್ಲ ಅದು ನನಗೆ ಕ್ವಾಲಿಟಿ ಎಲ್ಲೂ ಕೂಡ. ನಾನು 5.3K ನಾನು ಮೊಬೈಲಲ್ಲಿ ಸಪೋರ್ಟ್ ಆಗೋಲ್ಲ. ನನ್ನ ಟ್ಯಾಬ್ ಇದೆ, ಸ್ಯಾಮ್ಸಂಗ್ ಟ್ಯಾಬ್ ಯೂಸ್ ಮಾಡ್ತೀನಿ ನಾನು. ಆ ಟ್ಯಾಬಲ್ಲಿ ಏನೋ ಸಿಗುತ್ತಾ ಅಂತ ನಾನು ಟ್ಯಾಬಲ್ಲಿ ಹಾಕ್ಕೊಂಡೆ. ಬಟ್ ಆ ಟ್ಯಾಬಲ್ಲೂ ನಂಗೆ ನೀಟಾಗಿ ವರ್ಕ್ ಆಗಲಿಲ್ಲ ಅದು. ಆಮೇಲೆ ನನ್ನ ಆ್ಯಪಲ್ ಐಪ್ಯಾಡ್ ಇದೆ 10th Gen, ಆ 10th Genಲ್ಲೂ ಸಪೋರ್ಟ್ ಆಗಲಿಲ್ಲ. ಸಪೋರ್ಟ್ ಆಗುತ್ತೆ ಆ 10th Genದಲ್ಲಿ, ಬಟ್ ಅಲ್ಲೂ ಸ್ಟಕ್ ಆಗ್ತಿತ್ತು. ಎಡಿಟಿಂಗ್ ಎಲ್ಲ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಅಲ್ಲೂ ಏನೋ ಇದು ಮಾಡೋಕ್ಕೆ ಹೋಗಲಿಲ್ಲ.
ಅದಾದಮೇಲೆ ಲ್ಯಾಪ್ಟಾಪ್ ಹಾಕ್ಕೊಂಡೆ. ನನ್ನ ಹತ್ರ 2 ಲ್ಯಾಪ್ಟಾಪ್ ಇದೆ. ಒಂದು Asus ಟಫ್ ಗೇಮಿಂಗ್ ಒಂದಿದೆ, ಇನ್ನೊಂದು ಬಂದು HP ಪೆವಿಲಿಯನ್ ಇದೆ. Asus ಟಫ್ ಗೇಮಿಂಗ್ ಬಂದು Ryzen 7 ಪ್ರೊಸೆಸರು. ಅದಾದಮೇಲೆ 1 TB ಆ್ಯಸ್ ವೆಲ್ ಆಸ್ ಹಾರ್ಡ್ ಡಿಸ್ಕ್ ಮತ್ತು 256 GB SSD. ನಾನು ಅದಕ್ಕೆ ಹಾಕ್ಕೊಂಡೆ. ಅದು ನನಗೆ ಹೆವಿ ಕ್ವಾಲಿಟಿಯಾಗಿ ಬಂತು, ಇಲ್ಲ ಅಂತಲ್ಲ. ಬಟ್ ಲಿಟ್ರಲಿ ನಂತರ ಬಿಡ್ತಾರ 12 GB ಇದೆ ಬರೀ 10 ನಿಮಿಷದ ವೀಡಿಯೋ. 12 GB, ಓ ಮೈ ಗಾಡ್! 12 GB ಎಲ್ಲಿ ತರೋದು? ನಾನು ಅಪ್ಲೋಡ್ ಮಾಡಬೇಕಾದ್ರೆ ಮನೇಲಿ ನಾವು ವೈಫೈ ಇದೆ, ಓಕೆ. ಇಫ್ ಇನ್ ಕೇಸ್ ನಾನು ಔಟ್ ಆಫ್ ಸ್ಟೇಷನ್ ಬಂದು ಆಗುತ್ತೆ, ಅದೆಲ್ಲ ಬೇಡ, ಪರಿಸ್ಥಿತಿನೇ ಬೇಡ ಅಂದ್ಬಿಟ್ಟು ನಾನು ಇದರಲ್ಲೇ ಶೂಟ್ ಮಾಡಿಕೊಂಡೆ. ಮತ್ತು ನಾನು HP ಪೆವಿಲಿಯನ್ ಹಾಕ್ಕೊಂಡೆ. HP ಪೆವಿಲಿಯನ್ ನನ್ನ ಹತ್ರ ಬಂದುಬಿಟ್ಟು Ryzen 5 ಪ್ರೊಸೆಸರು, 1 TB ಹಾರ್ಡ್ ಡಿಸ್ಕು ಮತ್ತು 256 GB SSD. ಸೊ ಅದರಲ್ಲಿ ಹಾಕ್ಕೊಂಡೆ. ಅದರಲ್ಲಿ ಸಪೋರ್ಟ್ ಆಯಿತು. ನಂಗೆ ತುಂಬ ಖುಷಿ ಆಯಿತು, ಎರಡರಲ್ಲಿ ಸಪೋರ್ಟ್ ಆಗ್ತಿದೆ ನನಗೆ. ಓಕೆ, ಎರಡರಲ್ಲಿ ಎಡಿಟಿಂಗ್ ಮಾಡಿಬಿಟ್ಟು ಇದು ಮಾಡೋಣ ಅಂತ. ಬಟ್ ನಾನು ಆಚೆ ಕಡೆ ಬಂದಾಗ, ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಜೊತೆ ಎಲ್ಲೋ ಒಂದು ಊಟಕ್ಕೆ ಹೋದಾಗ ಎಡಿಟಿಂಗ್ ಮಾಡ್ಕೊಬೋದು, ಎಲ್ಲ ಚಿಕ್ಕ ಪುಟ್ಟ ಆಚೆ ಹೋದಾಗ ಎಡಿಟಿಂಗ್ ಥರ ಮಾಡ್ಕೊಬೋದಲ್ವಾ. ನಾನು ಆ ಥರ ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ಅದು ನನಗೆ ಯಾಕೆ ಲ್ಯಾಪ್ಟಾಪಲ್ಲಿ ಎತ್ಕೊಂಡು ಓಡೋದು ನನಗೆ ಯಾಕೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು LP ಫಿಕ್ಸ್ ಇಂಟು 1080p ಅಂತ. ಏನಕ್ಕೆ ಅಂದರೆ ಇನ್ ಕೇಸ್ ನಾನು ಮನೇಲಿ ಇರ್ತೀನಿ ಅಂದ್ಕೊಂಡು ನಾನು 5.3K ಶೂಟ್ ಮಾಡಿ ಅಪ್ಲೋಡ್ ಮಾಡಿದಾಗ ಕ್ವಾಲಿಟಿ ನೆಕ್ಸ್ಟ್ ಲೆವೆಲಲ್ಲಿ ಇರ್ತದೆ. ಒಂಥರ ಹೆವಿ ಕ್ವಾಲಿಟಿ ಬರುತ್ತೆ. ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಪ್ರತಿಯೊಂದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಾನು ಇನ್ ಕೇಸ್ ಸಡನ್ನಾಗಿ 1080p ಹಾಕ್ಬಿಟ್ರೆ ನೀವು ನೋಡೋ ಆಡಿಯನ್ಸ್ಗೆ ಹೆಂಗೆ ಅನ್ಸುತ್ತೆ, ಇಲ್ಲಿ ನೋಡೋ ಆಡಿಯನ್ಸ್ಗೆ ನಾನು ಕಣ್ಣಾರೆ ಮೋಸ ಮಾಡ್ದಂಗೆ ಕಣ್ಣು ಮುಂದೆ. ಆವಾಗ ಒಂದು ಕ್ವಾಲಿಟಿ ಕೊಟ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಮಧ್ಯದಲ್ಲಿ ಇನ್ನೊಂದು ಕ್ವಾಲಿಟಿ ಕೊಡೋ ಥರ. ಸೊ ಅದಕ್ಕೆ ನಂಗೆ ಅದು ಬೇಡ ಅಂದ್ಬಿಟ್ಟು ಲೈಕ್ 1080 ಪಿಕ್ಸೆಲ್ಲು 30 FPS ಶೂಟ್ ಮಾಡ್ತಾಯಿದ್ದೀನಿ ಈಗ. ಸೊ ಐ ಆಮ್ ಕಂಫರ್ಟಬಲ್ ವಿತ್ ಇಟ್. ಅದ್ರ ಜೊತೆಗೆ ನನ್ನ ಮೊಬೈಲ್ ಕೂಡ ಸಪೋರ್ಟ್ ಆಗ್ತಿದೆ. ಸೊ ಅದೇನು ಟೆನ್ಷನ್ ಇಲ್ಲ ನನಗೆ. ಅದೊಂದು ಖುಷಿ ವಿಚಾರ. ಬಟ್ ನನಗೇನು ಇನ್ನೊಂದು ಖುಷಿ ಅಂದರೆ 1080 ಪಿಕ್ಸೆಲ್ಲು 30 FPS ಈ ಲೆವೆಲ್ ಕ್ಲಾರಿಟಿ ಇದೆ ಅಂತ ನಂಗೆ ಅದೊಂದು ತುಂಬ ಖುಷಿಯಾಗಿದೆ. ಈ ಲೆವೆಲ್ ಕ್ವಾಲಿಟಿ ನೋಡಿ, ನೀವು ನೋಡ್ತಾ ಇರ್ತೀರ ನೀವು. ನಾನು ಇಫ್ ಇನ್ ಕೇಸ್ ನಾವು ಮೊಬೈಲಲ್ಲಿ ತೆಗಿಯೋಕ್ಕೂ, ಮೊಬೈಲಲ್ಲಿ 4K 60 FPS ಎಲ್ಲ ನಂಗೆ ಸಪೋರ್ಟ್ ಆಗುತ್ತೆ. ಅದ್ರಲ್ಲಿ ತೆಗಿಯೋದಕ್ಕೂ ಇದ್ರಲ್ಲಿ ತೆಗಿಯೋದು ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಹಾಗೆ ಓಕೆ, ಇಷ್ಟೆಲ್ಲ ಮಾತಾಡಾಯಿತು. ನನಗೆ ಯಾವ ಗ್ಯಾಜೆಟ್ ಯೂಸ್ ಮಾಡೋದು ನಿಮಗೆಲ್ಲ ಗೊತ್ತಾಗಿತ್ತು ಆಲ್ರೆಡಿ. ಸೊ ಅದ್ರ ಜೊತೆಗೆ ನಾನು ಸ್ಮಾಲ್ ಇಂಟ್ರೊಡಕ್ಷನ್ ನಾನು ಕೊಟ್ಟಿಲ್ಲ ಇದುವರೆಗೂ. ನನ್ನ ಬಗ್ಗೆ ನಾನು ಹೇಳ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ಗೆ ಒಂದು ಕಳೆ ಇರಲ್ಲ, ನಂದು ಚಾನಲ್ ಅಂತ ಹೇಳ್ಕೊಡೋಕ್ಕೇನು ಪ್ರೂಫ್ ಇರೋಲ್ಲ. ಸೊ ಹಾಗಾಗಿ ನನ್ನ ಬಗ್ಗೆ ಏನಂದರೆ ನನ್ನ ಹೆಸರು ಬಂದು ಧನುಷ್ ಅಂತ. ಸೊ ಅದಕ್ಕೋಸ್ಕರ ಚಾನಲ್ ನೇಮ್ ಕೂಡ ಟ್ರಾವೆಲ್ ವಿತ್ ಧನುಷ್ ಅಂತ. ನಾನು ಓದಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ 8th ಸೆಮ್ಮು, ರೀಸೆಂಟ್ ಪಾಸ್ಔಟ್ 2024 ಪಾಸ್ಔಟ್ ಸ್ಟೂಡೆಂಟು. ನಾನು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಏನು ವೆನ್ ಐ ವಾಸ್ ಇನ್ 6th ಸೆಮ್, 6th ಸೆಮ್ ನಾನು ಯಾವಾಗ ಪರ್ಸ್ಯೂಟ್ ಮಾಡ್ತಿದ್ನೋ ಆವಾಗಲೇ ನನಗೆ ನನಗೊಂದು ಇಂಟರ್ನ್ಶಿಪ್ ಥರ ಸಿಕ್ತು ಒಂದು ಕಂಪ್ನಿಲಿ. ಆ ಕಂಪ್ನಿ ಹೆಸರು ಏನಂತ ಮುಂದಕ್ಕೆ ಹೋಗ್ತಾ ನಿಮ್ಗೆ ಹೇಳ್ತೀನಿ. ಸ್ವಲ್ಪ ಡಿಸ್ಕಷನ್ಸಲ್ಲಿದೆ. ಇಫ್ ಇನ್ ಕೇಸ್ ಅದು ರಿಯಲ್ ಆಗಿ ಏನಾದರೂ ನನಗೆ ನನ್ನ ಕಡೆಗೆ ಆದರೆ ಎಸ್ ಐ ವಿಲ್ ಶೋ ಮೈ ಕಂಪ್ನಿ ಆ್ಯಂಡ್ ಆಲ್. ಹಾಗಂತ ಒಳಗಡೆ ಎಲ್ಲ ತೋರಿಸು ಗುರು ಅಂತ ಹೇಳ್ಬಿಡಿ. ಏನಕ್ಕೆ ಒಳಗಡೆ ಎಲ್ಲ ತೋರಿಸಿದ್ರೆ HR ಪಾಪಕ್ಕಂದ ಫಸ್ಟ್ ನೀನು ಆಚೆ ಹೋಗಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇರ್ತಾರೆ ಕ್ಯಾಮ್ರಾ ಕಿತ್ಕೊಂಡು. ಅದಕ್ಕೋಸ್ಕರ ನಮ್ಗೆ ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಇದ್ರಾಗೋದ್ರಿಂದ ನಾವು ಒಳಗಡೆ ತೋರ್ಸೋಂಗಿಲ್ಲ. ಅದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಅದೆಲ್ಲ ಲೈಕ್ ಏನು ಗೌರ್ಮೆಂಟ್ ರೆಗ್ಯುಲೇಟರೀಸ್ ಅಂಡರ್ ಬರ್ತದಲ್ಲ. ಸೊ ಅದೆಲ್ಲ ತೋರ್ಸೋಂಗಿಲ್ಲ ನಾವು. ಅದು ನಮ್ಮದು ಕೂಡ ಜವಾಬ್ದಾರಿ. ಇವಾಗ ನಾವು ಮೊಬೈಲ್ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡೋಂಗಿಲ್ಲ ನಿಜ ಹೇಳಬೇಕು ಅಂದರೆ, ಅವೇನು ನಾವು ಕಂಪ್ನಿ ವರ್ಕ್ ಮಾಡ್ತಾಯಿದ್ರು. ಸೊ ನಾನು ಈ ಥರ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ಪುಟ್ಟವಾಗಿ ಒಂದು ಮಿಡಲ್ ಕ್ಲಾಸ್ ಹುಡುಗಂಗೆ ಎಷ್ಟು ಬೇಕೋ ಸ್ಯಾಲ್ರಿ ಅಷ್ಟು ಒಂದು ಸ್ಮಾಲ್ ಏನು ಬಿಲೋ ಆ್ಯಾವ್ರೇಜ್ ಒಂದು ಸ್ಯಾಲ್ರಿ ತೊಗೊತಾ ಇದ್ದೀನಿ. ಮೆಕ್ಯಾನಿಕಲ್ ಇಂಜಿನಿಯರ್ಗೆ ಈಗ CS ಮಾಡೋರಿಗೆ ಕೆಲಸ ಸಿಗೋದು ತುಂಬ ಕಷ್ಟ ಆಗಿದೆ. ಇನ್ನು ಮೆಕ್ಯಾನಿಕಲ್ ಓದ್ಬಿಟ್ಟು ಸಿಗುತ್ತೆ ಅಂತೀರಾ ಅಲ್ವಾ. ಸೊ ಅದಕ್ಕೋಸ್ಕರ ಏನು ಮೆಕ್ಯಾನಿಕಲ್ ನನ್ನ ಪ್ಯಾಷನಿಂದ ತೊಗೊಂಡು ಪ್ಯಾಷನಿಂದ ಓದಿದ್ದೀನಿ. ನಾನೇನು ಫುಲ್ಲು ಟಾಪ್ ರ್ಯಾಂಕರು ಅಲ್ಲ ಕಾಲೇಜಲ್ಲಿ. ಐ ಆಮ್ ಏನು ಆ್ಯಾವ್ರೇಜ್ ಸ್ಟೂಡೆಂಟಾಗಿ ಇದ್ದೆ ನಾನು ಚಿಕ್ಕ ವಯಸ್ಸಿಂದ ಕೂಡ. ಇವಾಗಲೂ ಆ್ಯಾವ್ರೇಜ್ ಸ್ಟೂಡೆಂಟಾಗಿ ಇದ್ಕೊಂಡು ಪ್ಲೇಸ್ ಆಗಿ ಒಂದು ಕಂಪ್ನಿಲಿ ಒಂದು ಚಿಕ್ಕ ಅಮೌಂಟ್ನ ಅರ್ನ್ ಮಾಡ್ತಾಯಿದ್ದೀನಿ. ಇದು ಏನು ನನ್ನ ಪ್ರೊಫೆಷ್ನಲ್ ಲೈಫ್ ಆಯಿತು. ನನ್ನ ಪರ್ಸ್ನಲ್ ಲೈಫಿಗೆ ಬಂದರೆ, ಪರ್ಸ್ನಲ್ ಲೈಫ್ನಾಗೆ ನಾನು ತುಂಬ ಪ್ಯಾಷನೇಟ್ ಆಗಿರೋದ್ರೆ ಏನಾದರೂ ನಾನು ಲೈಕ್ ಏನು ವ್ಲಾಗ್ ಮಾಡೋದ್ರಲ್ಲಿ, ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ನನಗೆ ಒಂದು ಸೈಡ್ ಹಸಲ್ ಅಂತ ಯಾವಾಗಲೂ ಬೇಕು ಅನ್ನಿಸ್ತಿತ್ತು. ಬಟ್ ನನಗೆ ಸೈಡ್ ಹಸಲ್ ಜೊತೆಗೆ ನನ್ನ ಪ್ಯಾಷನೇಟ್ ಜೊತೆ ಆಗಿರಬೇಕು. ನನ್ನ ಪ್ಯಾಷನ್ನಿಂದ ನನ್ನ ಪ್ಯಾಷನ್ ಇದ್ದರೆ ತಾನೇ ನನಗೆ ಒಂದು ಸೈಡಲ್ ಹಸಲಲ್ಲಿ ಏನು ಇಂಪ್ರೂವೈಸ್ಡ್ ಆಗೋದು. ಸೊ ಅದಕ್ಕೋಸ್ಕರ ನಾನು ಪ್ಯಾಷನ್ ಎಲ್ಲಿದೆ ಅಂತ ನಾನು ಫಸ್ಟ್ ಫೈಂಡ್ ಔಟ್ ಮಾಡಿದೆ. ಒಂದು ನನಗೆ ನಾನೇ ಫ್ಲೋ ಚಾರ್ಟ್ ಥರ ಹಾಕ್ಕೊಂಡೆ. ನಾನು ಪ್ಯಾಷನ್ ಎಲ್ಲಿದ್ದೀನಿ, ನಾನು ಈ ಏರಿಯಾದ ಸ್ಟ್ರಾಂಗ್ ಇದ್ದೀನಿ ಅಂತ. ಸೊ ನನಗೆ ಕಂಡಿದ್ದೆ ನಾನು ವ್ಲಾಗಿಂಗಲ್ಲಿ ನನಗೆ ತುಂಬ ಪ್ಯಾಷನ್ ಇದೆ. ಏನಕ್ಕೆ ಅಂದರೆ ಬಿಫೋರ್ 2 years ನಾನು ಸ್ಟಾರ್ಟ್ ಮಾಡಿದ್ದೆ ಒಂದು ಚಾನಲ್, ಹೆಲೋ ಬಕಾಸುರ ಅಂತ. ನಾನು ನಿಮಗೆಲ್ಲ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಹೆಲೋ ಬಕಾಸುರ ಅಂತ ಒಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಲ್ಲ ಅಂದರೆ ಅಂತ. ಇವಾಗಲೂ ಹೇಳ್ತಾನೆ, ಹೆಲೋ ಬಕಾಸುರ ಅಂತ ಒಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಲ್ಲ ಅಂದರೆ ಅಂತ.
ಸೊ ಅದಾದಮೇಲೆ ನನಗೆ ಓಕೆ ನಾನು ಮತ್ತೆ ಇದೇ ಇಂಡಸ್ಟ್ರಿಗೆ ಬರೋಣ. ನಾನು ಅವಾಗ ಡ್ಯೂ ಟು ಸಮ್ ಸರ್ಕಮ್ಸ್ಟೆನ್ಸಸ್ ಸ್ಟಡೀಸು ಅದು ಇದು ನಾನು NCCಲೆಲ್ಲ ಇದೆ, ಅದರ ಆ್ಯಕ್ಟಿವಿಟೀಸು ಅದು ಇದು ಅಂತ ನಾನು ಅದನ್ನೆಲ್ಲ ಕೈ ಬಿಡಬೇಕಾದ ಪರಿಸ್ಥಿತಿ ಬಂತು. ಬಟ್ ನಂಗೆ ಅವಾಗ ಏನು ಖುಷಿ ಅಂದರೆ ನನ್ನ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಿತ್ತು. ನಂಗೆ ಈಗಲೂ ಕಾಲ್ಸ್ ಬರ್ತದೆ. ಅದರಿಂದ ಒಂದು ರೆಸಾರ್ಟ್ ರಿವ್ಯೂ ಮಾಡಿದೆ, ದಿ ಅರ್ಬನ್ ರೆಸಾರ್ಟ್ ಅಂತ. ಅದು ತುಮಕೂರಲ್ಲಿ ಬರುತ್ತೆ, ಅದು ತುಮಕೂರು ಸಿಟಿಯಲ್ಲೇ ಬರುತ್ತೆ, ಅದು ಅರ್ಬನ್ ರೆಸಾರ್ಟ್ ಅಂತ. ಆ ರೆಸಾರ್ಟ್ನ ರಿವ್ಯೂ ಮಾಡಿದ್ದೆ. ನಂಗೆ ಈಗಲೂ ಕಾಲ್ ಮಾಡುತ್ತೆ. ಅದರಿಂದ ಕನ್ನಡ ಜನತೆಗಳು ಆ ವಿಡಿಯೋ ನೋಡಿ ಆ ವಿಡಿಯೋದಲ್ಲಿ ನಂಬರ್ನ ಕಾಲ್ ಮಾಡ್ತಾರೆ. ಆ ನಂಬರನ್ನು ಆ್ಯಕ್ಚುಲಿ 2 ನಂಬರ್ ಹಾಕಿದ್ದೀನಿ. ಒಬ್ಬೊಬ್ಬರು ಕನ್ಫ್ಯೂಸ್ ಆಗಿ ನನ್ನ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇದು ಅರ್ಬನ್ ರೆಸಾರ್ಟ್ ಅವರು ಅಂತ ಕೇಳ್ತಾರೆ. ಸೊ ನಾನು ಅವ್ರಿಗೆ ಗೈಡೆನ್ಸ್ ಮಾಡ್ತೀನಿ. ಸರ್ ಇಲ್ಲ ನಾನು ವೀಡಿಯೋ ಮಾಡಿರೋನು ಅದು ಬಂದು ಅಲ್ಲಿದೆ ನೋಡಿ ಅಂತ ಗೈಡೆನ್ಸ್ ಮಾಡ್ತೀನಿ. ಸೊ ನನಗಿದು ಪ್ಯಾಷನ್ ಇರೋದ್ರಿಂದ ನಾನು ಈ ಫೀಲ್ಡ್ಗೆ ಬಂದೆ. ನಾನು ಇನ್ನೂ ಯೂಟ್ಯೂಬ್ ವ್ಲಾಗೇ ಮಾಡೋಣ ಅಂತ. ನಾನು ಯೂಟ್ಯೂಬ್ ವ್ಲಾಗ್ ನಾನು ಮಾಡಬೇಕಂದ್ರೆ ನನಗೆ ಒಳ್ಳೆ ಕ್ವಾಲಿಟಿ ಬೇಕು. ಮೊಬೈಲಲ್ಲಿ ಇಟ್ಕೊಂಡು ಹೋದ ತಕ್ಷಣ ಮೊಬೈಲಲ್ಲಿ ಸ್ಟೋರೇಜ್ ಯಾವಾಗಲೂ ಫಿಲ್ ಆಗಿರುತ್ತೆ. ಏನಕ್ಕೆ ಅಂದರೆ ಕಂಪ್ನಿ ವರ್ಕ್ಸ್ ಆಗಿರ್ಬೋದು. ಆಮೇಲೆ ಸ್ವಲ್ಪ ನಾನು ಮೂವೀಸ್ ಫ್ರೀಕ್ಗಳು ಜಾಸ್ತಿ ಮೂವೀಸ್ಗಳು ಯಾವಾಗಲೂ ಇಟ್ಟಿರ್ತೀನಿ, ಹೊಸ ಮೂವೀಸ್ ಯಾರು ಬಂದರೆ. ಸೊ ಹಾಗಾಗಿ ಮೊಬೈಲ್ ಸ್ಟೋರೇಜ್ ಯಾವಾಗಲೂ ಫಿಲ್ ಆಗಿರ್ತಿತ್ತು. ಅದು ನಂಗೆ ಯಾಕೋ ಆಮೇಲೆ ರೆಸೊಲ್ಯೂಷನ್ ಇದು ಕ್ವಾಲಿಟಿ ನಾನು ಸ್ಟಾರ್ಟಿಂಗ್ ಆ್ಯಕ್ಚುಲಿ ನಾನು ಎಲ್ಲ ಇಲ್ಲಿ ಎಲ್ಲಿ ಕ್ಯಾಮ್ರಾ ಮೌಂಟ್ ಆಗಿದೆಯೋ ಎಲ್ಲ ಇಲ್ಲೇ ಮೌಂಟ್ ಮಾಡಿ ನನ್ನ ಮೊಬೈಲ್ನ ಎಲ್ಲ ಚೆಕ್ ಮಾಡಿದೆ. ನಾನು ಚೆಕ್ ಮಾಡಿದ್ಮೇಲೆ ನಂಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಏನೋ ಕ್ವಾಲಿಟಿ ನೀಟಾಗಿ ಬರ್ತಿಲ್ಲ ಏನು ಅಂತ ಅಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಓಕೆ ಲೆಟ್ ಮಿ ಇನ್ವೆಸ್ಟ್ ಆನ್ ಮೈ ಕ್ಯಾಮ್ರಾ ಅಂತ. ಈ ಕ್ಯಾಮ್ರಾ ಇದ್ದರೆ ಏನು ಡಿಸ್ಅಡ್ವಾಂಟೇಜ್ ಇಲ್ಲ, ಏನೋ ಒಂದು ಅಡ್ವಾಂಟೇಜ್ ಇದ್ದಿರುತ್ತೆ. ನೋಡಿ ಎಲ್ಲೋ ವ್ಲಾಗ್ ಮಾಡಬೇಕಂದ್ರೆ ನನಗೆ ಒಂದು ಬ್ಯಾಕಪ್ ಅಂತ ಅದು ಕ್ಯಾಮ್ರಾ ಇರುತ್ತೆ ಎಲ್ಲ ಕಡೆಗೆ. ಸೊ ಅದಕ್ಕೋಸ್ಕರ ಐ ಪ್ರಿಫರ್ಡ್ ಕ್ಯಾಮ್ರಾ. ಅದರಲ್ಲೂ ನಾನು ಫಸ್ಟ್ ಹೋದೆ ನಾನು ಬಿಲೋ 5,000 10,000 ಆ ಥರ ಹೋಗಿದ್ದೆ. DJI ಕ್ಯಾಮ್ರಾ DJI ಅಂತೀನಿ, ಯಾವುದು ಚೈನಾ ಪ್ರಾಡಕ್ಟ್ಸ್ ತೊಗೊಳ್ಳೋಣ ಅಂತ. ಬಟ್ ನಾನು ಅದು ಪ್ರಾಡಕ್ಟ್ಸ್ ರಿವ್ಯೂಸ್ ಎಲ್ಲ ನೋಡಿದ್ಮೇಲೆ ನನಗೆ ಒಂದು ಇದರಲ್ಲಿ ಹೆವಿ ಫೀಚರ್ಸ್ ಇದೆ, ಹೆವಿ ಏನೋ ಆಪ್ಷನ್ಸ್ ಇದೆ, ಬಟ್ ಫೀಚರ್ಸ್ ಯಾವುದೂ ಇಲ್ಲ ಅದರಲ್ಲಿ. ಸೊ ಓಕೆ ಆಂಟಿ ಓಕೆ ಸಾರಿ ನಂದೇ ತಪ್ಪು ಬಿಡಿ. ಹೆವಿ ಫೀಚರ್ಸ್ ಇದೆ ಅದರಲ್ಲಿ, ಬಟ್ ಏನೋ ಕ್ವಾಲಿಟಿ ಆಫ್ ದ ವಿಡಿಯೋ ಆಗಲಿ ಏನೂ ಇಲ್ಲ ಅದರಲ್ಲಿ. ಸೊ ಅದಕ್ಕೋಸ್ಕರ ನಾನು ಅದು ಕೈ ಬಿಟ್ಬಿಟ್ಟು ಓಕೆ ಲೆಟ್ ಮಿ ಗೋ ವಿತ್ GoPro ಅಂತ ತೊಗೊಂಡೆ. GoPro Hero 10 ತೊಗೊಂಡೆ. ನನಗೆ ನನಗೆ ಕ್ಯಾಶ್ ಏನೋ ಕಾರ್ಡಿಂದ ಆಫರ್ಸ್ ಎಲ್ಲ ಸಿಕ್ತು. ಹಂಗಾಗಿ ನನಗೆ ಆ್ಯಕ್ಚುಯಲ್ ಪ್ರೈಸ್ ಬಂದು 25,000 ಇದೆ. ಅದು ನನಗೆ ಅಮೆಝಾನಲ್ಲಿ 22,900 ಸಿಕ್ತು. ಅದು ಕಾರ್ಡ್ ಆಫರ್ಸ್ ಅದು ಇದನ್ನೆಲ್ಲ ಕಾರ್ಡ್ ಆಫರ್ಸ್ ನಂಗೆ ತುಂಬ ಇಷ್ಟ ಆಗ್ತದೆ. ICICI ಇದು ಎಸ್ಪೆಷಲಿ ICICI ಬ್ಯಾಂಕ್ದು ತುಂಬ ಕೊಡ್ತಾರೆ ಆಫರ್ಸು. ಒಂದ್ಸರಿ ಮಾಡಿಸ್ಕೊಬೇಕು. ಬಟ್ ಅದು ನನಗೆ ಅರ್ಥ ಆಗ್ತಿಲ್ಲ, ಕೆಲವೊಂದು ಪ್ರಾಡಕ್ಟ್ಸ್ ಮೇಲೆ ಮಾತ್ರ ಕೊಡ್ತಾರೆ ಅಥವಾ ಎಲ್ಲ ಪ್ರಾಡಕ್ಟ್ಸ್ ಮೇಲೆ ಕೊಡ್ತಾರೆ ಅಂತ ನಂಗೆ ಇದು ಕ್ಲಾರಿಟಿ ಸಿಕ್ಕಿಲ್ಲ. ಎಷ್ಟೊಂದು ಹುಡುಕ್ತೀನಿ ನಂಗೆ ಅದ್ರಲ್ಲಿ ICICI ಕಾರ್ಡ್ಸ್ದು ಏನೋ ಆಫರ್ಸೇ ಇರೋಲ್ಲ, ಬೇರೆ ಬೇರೆ ಯಾವುದ್ಯಾವುದೋ ಇರುತ್ತೆ. ಕೆಲವೊಂದರಲ್ಲಿ ಹೈ ಲೆವೆಲ್ ಪ್ರಾಡಕ್ಟ್ಸಲ್ಲೆಲ್ಲ ICICI ಇರುತ್ತೆ. ಸೊ ಸಂವಾಟ್ ಅದನ್ನು ತಿಳ್ಕೊಂಡು ಮಾಡಿಸ್ಕೊಂಡು ಅರ್ಜೆಂಟ್ ಬೇಡ ಅಂತ ಸುಮ್ಮನಾಗಿದ್ದೀನಿ. ಎಂಥ ಕಾರ್ ಗುರು ಇದು, ಲೆಜೆಂಡ್ರಿ ಕಾರ್ಗಳಿದೆಲ್ಲ. ಇದು ಯಾಕಪ್ಪ ಒನ್ ವೇಲ್ ಹೋಗ್ತಾಯಿದ್ದೀನಿ ಅಂದರೆ ನನಗೆ ಬ್ರಿಡ್ಜ್ ಮೇಲೆ ಹೋಗಬೇಕು. ಬ್ರಿಡ್ಜ್ ಮೇಲೆ ಹೋಗಬೇಕು ಅಂದರೆ ಈಗ ಹೋಗಿ ಯೂಟರ್ನ್ ಮಾಡ್ಕೊಂಬರ್ಬೇಕು. ಈ ಕಡೆ ಹಿಂದ್ಗಡೆಗೆ ಹೋದರೆ ಯಲಹಂಕ ನ್ಯೂಟನ್ ಹತ್ರ, ಯಲಹಂಕ ಹೋಲ್ ಟೌನ್ಗೆ ಹೋಗ್ತಾನೆ, ಅಲ್ಲಿ ಹೆವಿ ಟ್ರಾಫಿಕಿಂದ ಹೋಗಬೇಕು. ಸೊ ಅದಕ್ಕೋಸ್ಕರ ನಾನು ಈಗ ಹೋಗ್ಬಿಟ್ಟು ಅಲ್ಲಿ ಮುಂದೆ ಯೂಟರ್ನ್ ಇದೆ, ಯೂಟರ್ನ್ ತೊಗೊಂಡು ಬ್ರಿಡ್ಜ್ ಮೇಲೆ ಹತ್ಬಿಡ್ತೀನಿ. ನಾನು ಬ್ರಿಡ್ಜ್ ಮೇಲೆ ಹತ್ತಿದ್ರೆ ಸ್ಟ್ರೈಟ್ ಹೆಬ್ಬಾಳ ಇಳ್ಕೊಂಡು ಹೆಬ್ಬಾಳಿಂದ ರೈಟ್ ತೊಗೊಂಡು ತುಮಕೂರು ರೋಡ್ಗೆ ಡೈರೆಕ್ಟ್ ಜಾಯ್ನ್ ಆಗಿಬಿಡುತ್ತದು ಟುವರ್ಡ್ಸ್ ಗೋಲ್ಕೊಂಡೆಪಾಳ್ಯ. ಆಮೇಲೆ ಓಕೆ ನನ್ನ ಬಗ್ಗೆ ಹೇಳ್ತಾ ಇದ್ದೆ. ಅದರಲ್ಲಿ ಅದೇ GoPro 10 ತೊಗೊಂಡು ಈಗ ಇದರಲ್ಲಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿ ಅಂತಲೂ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ವೀಡಿಯೋಸ್ಗೆಲ್ಲ ಯಾರು ಇದು ಮಾಡಬೇಕು ಅಂತಾರೋ, ಮೋಟೋ ವ್ಲಾಗ್ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆಲ್ಲ ಇದು ಮಾಡಿ. ಇನ್ನು ನನ್ನ ಬಗ್ಗೆ ನನ್ನ ಹಾಬೀಸ್ ಎಲ್ಲ ಹೇಳಬೇಕು ಅಂದರೆ ನನ್ನ ಹಾಬೀಸ್ ಬಂದು ಫಸ್ಟ್ ಆಫ್ ಆಲ್ ನನ್ನ ಹಾಬೀಸ್ ಬಂದು ವ್ಲಾಗಿಂಗ್. ನಾನು ಆಗಲೇ ಹೇಳ್ತೇನೆ ನಾನು ತುಂಬ ಪ್ಯಾಷನೇಟ್ ನಾನು ವ್ಲಾಗ್ ಮಾಡೋದ್ರಲ್ಲ ಅಂತ. ನಂದು ಪ್ಯಾಷನ್ ಇರೋದೇ ಅದರಲ್ಲಿ. ಸೊ ಐ ವಾಂಟ್ ಟು ಗ್ರೋ ಇನ್ ದಿಸ್ ಫೀಲ್ಡ್. ನನಗೆ ಅಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ವ್ಲಾಗಿಂಗ್ ಫೀಲ್ಡ್ನ ತೊಗೊಂಡಿದ್ದೀನಿ. ವ್ಲಾಗಿಂಗ್ ಫೀಲ್ಡ್ ನಾನು ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಅದಾದಮೇಲೆ ಬರುತ್ತೆ ಇದು ನಾನು ಮೂವೀಸ್ ಫ್ರೀಕ್ ಜಾಸ್ತಿ. ಲಾಸ್ಟ್ 2 ಡೇಸಲ್ಲೇ ನೋಡಿರ್ಬೋದು ನೀವು ಎಷ್ಟು ಮೂವೀಸ್ ನೋಡ್ತೀನಿ ನಾನು ಅಂತ. ಮೊನ್ನೆ ಕಂಗುವಾಗಿ ಹೋಗಿದ್ದೆ, ನಿನ್ನೆ ಬೈದ್ರಣಗಲ್ಲು. ಅಯ್ಯೋ ಯಾಕೆ ಕೇಳ್ತಾರೆ, ನಾನು ಮೂವೀಸ್ ಅಷ್ಟು ಕ್ರೇಜ್ ನನಗೆ ಮೂವೀಸ್ ಅಂದರೆ. ಏನೋ ಗೊತ್ತಿಲ್ಲ, ನಾನು ಏನೋ ಇದಕ್ಕೆ ನಾನು ಯಾವುದೂ ಇದು ಮಾಡಲ್ಲ. ಏನೋ ಬೇರೆ ಲ್ಯಾಂಗ್ವೇಜ್ ಮೂವೀಸ್ ಇದು, ತೆಲುಗು ಫೀಲ್ಡ್ ಮೂವಿ ಇದು, ತಮಿಳ್ ಇದು, ಮಲಯಾಳಂ ಇದು, ಹಿಂದಿ ಇದು ಅಂತ ನಾನು ಯಾವತ್ತೂ ಬೈಫರ್ಗೇಷನ್ ಮಾಡೋದಿಲ್ಲ. ಎಲ್ಲ ಮೂವೀಸ್ ನಾನು ಅದೇ ಲ್ಯಾಂಗ್ವೇಜಲ್ಲಿ ನೋಡ್ತೀನಿ. ಏನಕ್ಕೆ ನನಗೆ ಚಿಕ್ಕ ವಯಸ್ಸಿನ ಅದು ಅಭ್ಯಾಸ ಆಗೋಗಿದೆ. ಎಲ್ಲ ಲ್ಯಾಂಗ್ವೇಜ್ ಮೂವೀಸು ಅದೇ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಲ್ಲಿ ನೋಡೋದು. ಸೊ ಅದಕ್ಕೆ ಆ ಲ್ಯಾಂಗ್ವೇಜಲ್ಲಿ ನೋಡ್ತೀನಿ. ಬಟ್ ಇನ್ನೊಂದೇನೆಂದರೆ ನಾನು ಅದರ ಮತ್ತೆ ಕನ್ನಡದಲ್ಲಿ ಹೋಗಿ ನೋಡ್ತೀನಿ. ಏನಕ್ಕೆ ಅಂದರೆ ಇಫ್ ಇನ್ ಕೇಸ್ ಮೂವಿ ತುಂಬ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಜೈಲರು ತಮಿಳಲ್ಲಿ ಬಿಟ್ಟಿದ್ರು, ನಾನು ತಮಿಳಲ್ಲೇ ಫಸ್ಟ್ ಶೋ ಹೋಗಿದ್ದೆ ತಮಿಳಲ್ಲಿ ಜೈಲರ್ಗೆ. ಬಟ್ ಅದಾದಮೇಲೆ ನನಗೆ ಎಲ್ಲೋ ಒಂದು ಕಡೆ ಕೊರಗ್ತಿತ್ತು ಕನ್ನಡದಲ್ಲಿ ನೋಡಬೇಕು ಅಂತ. ಸೊ ಅದಕ್ಕೆ ನಾನು ಕನ್ನಡದಲ್ಲೂ ಹೋಗಿ ನೋಡಿದೆ ನಾನು.
ಏನಾಗಿ ಕಂಪ್ಯಾರಿಟಿವ್ಲಿ ನಾವು ತಮಿಳ್ ಮೂವೀಸ್ಗೆ 200 ರೂಪಾಯಿ ಕೊಟ್ಟರೆ ಕನ್ನಡ ಮೂವಿ ಬರೀ 100 ರೂಪಾಯಿ ಇರುತ್ತೆ, ಅರ್ಧಕ್ಕರ್ಧ ರೇಟ್ ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಕನ್ನಡದಲ್ಲೂ ಇನ್ನೊಂದ್ಸಲಿ ಹೋಗಿ ಕಾಸು ಕೊಟ್ಟು 100 ರೂಪಾಯಿ ಕೊಟ್ಟು ಹೋಗಿ ನೋಡಿದೆ. ನನಗೆ ತುಂಬ ಇದಾಯಿತು. ನಾನು ಹೇಳಿದ್ನಲ್ಲ, ಮೂವೀಸ್ ಎಲ್ಲ ನಾನು ಆಲ್ಮೋಸ್ಟ್ ಹಂಗೇ, ಇಫ್ ಇನ್ ಕೇಸ್ ನನಗೆ ತುಂಬ ಇಷ್ಟ ಆಯಿತು ನಾನು ಕನ್ನಡದಲ್ಲಿ ನೋಡ್ತೀನಿ, ಆ ಓನ್ ಲ್ಯಾಂಗ್ವೇಜಲ್ಲಿ ನೋಡ್ತೀನಿ. ಫಸ್ಟು ಆ ಓನ್ ಲ್ಯಾಂಗ್ವೇಜಲ್ಲಿ ನೋಡ್ತೀನಿ, ಆಮೇಲೆ ಕನ್ನಡದಲ್ಲಿ ನೋಡ್ತೀನಿ. ಅದೊಂದು ಪ್ರಾಬ್ಲಮ್ ಅದರಲ್ಲಿ. ಬಟ್ ಆದಷ್ಟು ಕನ್ನಡದಲ್ಲಿ ನೋಡೋಕ್ಕೆ ನಾನು ಈಗಲೂ ಟ್ರೈ ಮಾಡ್ಕೊತಾ ಇದ್ದೀನಿ. ಯಾವುದು ಬೈಕದು ಆ ಥರ ಸೂಪರ್ ಬೈಕಲ್ಲ ನಾವು ಯಾವಾಗ ತೊಗೊಳ್ಳೋದು. ಆ್ಯಕ್ಚುಲಿ ಸೂಪರ್ ಬೈಕ್ ಎಲ್ಲ ಅವನು ಯಾರೋ ಚಪ್ಪಲಿ ಥರ ಓಡಿಸ್ತಾವನಲ್ಲಿ ಅಣ್ಣ ನೋಡಿದ್ರೆ. ನೋಡಿ ಹೆಂಗೆ ಓಡಿಸ್ತಾವನೆ, ಅದು ನೆಟ್ಟಾಗಿ ಕುತ್ಕೊಂಡು ಓಡ್ಸೋಕ್ಕೆ ಬರ್ತಲ್ಲ, ಸುಮ್ಮನೆ ಅವನು ಸೈಲೆನ್ಸರ್ ಎತ್ತವನೆ ಅಂತ ಸೈಲೆನ್ಸರ್ ಎತ್ತಂಗೆ ಇದ್ದಾನೆ. ಯಾಕೋ ನಂಗೆ ಅದು ಯಾಕೋ ಅವೆಂಜರ್ ತನಕ ಕಾಣಿಸ್ತಾ ಇದೆ. ಹೊಲ್ಟೋದ ಬಿಡಿ. ಇಫ್ ಇನ್ ಕೇಸ್ ಏನಾದರೂ ಸಿಕ್ಕಿದ್ರೆ ಮುಂದೆ ನೋಡ್ಬಿಟ್ಟು ಹೇಳೋಣ ಅವೆಂಜರ ಅಥವಾ ಹಾರ್ಡ್ಲಿನ ಅದು ಅಂತ ಅಷ್ಟೇ. ಇದು ನನ್ನ ಬಗ್ಗೆ ಒಂದು ಚಿಕ್ಕದೊಂದು ಇನ್ಫಾರ್ಮೇಷನ್ ಅಷ್ಟೇ. ಇದಾದಮೇಲೆ ನನ್ನ ಬಗ್ಗೆ ನಾನೇನು ದೊಡ್ಡ ಇದು ಅಲ್ಲ, ಏನೂ ಅಲ್ಲ. ಒಂದು ಕಾಲೇಜಲ್ಲಿ ಒಂದು ಆವ್ರೇಜ್ ಸ್ಟೂಡೆಂಟು, ಕಾಲೇಜಲ್ಲಿ ಒಂದು ಆವ್ರೇಜ್ ಸ್ಟೂಡೆಂಟ್, ಮೇಲೊಬ್ಬ ಕೆಲ್ಸಕ್ಕೆ ಬರ್ತಾರೋ ಮಿಡಲ್ ಕ್ಲಾಸ್ ಹುಡುಗ, ಆಫೀಸಲ್ಲಿ ಏನೋ ಹಂಗೆ ಇರ್ತಾವಲ್ಲ. ಸೊ ಇದು ನನ್ನ ಬಗ್ಗೆ. ನಾನು ನಿಮ್ಮ ಬಗ್ಗೆ ನೀವು ಯಾರು ಹೇಳ್ಕೊಳಕ್ಕೆ ಇಷ್ಟ ಇದ್ದರೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಾಗಿ, ಇಲ್ಲಾಂದರೆ ನಂದು ಇಮೇಲ್ ಐಡಿ ಇದೆ, ಇಮೇಲ್ ಐಡಿಯಲ್ಲಿ ಬರ್ದಾಕಿ ನಿಮ್ಮ ಬಗ್ಗೆ ನಾವು ಕೇಳುವ. ನನ್ನ ಆಡಿಯನ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಪ್ಯಾಷನೇಟ್, ನನಗೆ ತುಂಬ ಆಸೆ. ಹೊಸ ಜನನ ಮೀಟ್ ಮಾಡಬೇಕು, ಜೀವನದಲ್ಲಿ ಹೊಸ ಜನನ ಹೋಗಿ ಮುಂದೆ ಮಾತಾಡಿಸ್ಬೇಕು, ಅದಕ್ಕೆ ನನಗೆ ತುಂಬ ಆಸೆ ಆಗುತ್ತೆ. ಸೊ ಅಷ್ಟೇ, ಇದು ನನಗೆ ಹೆಲ್ಪ್ ಆಗುತ್ತೆ. ನೀವು ಆಮೇಲೆ ನಂಗೆ ಇನ್ನೊಂದು ಏನು ಬೇಕು ಅಂದರೆ ನಿಮ್ಮ ಕಡೆಯಿಂದ ನಾನು ಮಾಡ್ತಿರೋ ಪ್ರತಿಯೊಂದು ವೀಡಿಯೋದಲ್ಲಿ ನಿಮ್ಗೆ ಕಮೆಂಟ್ ಬೇಕು. ನೀವು ಕೆಟ್ಟದಾರೋ ನೀವು ಒಳ್ಳೆದಾರೋ ನೀವು ಕಮೆಂಟ್ ಹಾಕಿದ್ರೆ ನನಗೆ ತಿಳ್ಕೊಬೋದು ನಾನು ಎಲ್ಲಿ ಇನ್ನೂ ಸರಿ ಹೋಗಬೇಕು, ನಾನು ಎಲ್ಲಿ ನನ್ನನ್ನು ಫೈನ್ ಟ್ಯೂನ್ ಮಾಡ್ಕೊಬೇಕು, ನಾನು ಎಲ್ಲಿ ನನ್ನ ಲ್ಯಾಗಲ್ಲಿದ್ದೀನಿ, ನಾನು ಯಾಕೆ ಇನ್ನೂ ಗ್ರೋ ಆಗ್ತಿಲ್ಲ ಅನ್ನೋದು ನಾನು ಅವಾಗ ತಿಳ್ಕೊಂಡು ನನಗೆ ನಾನೇ ಇದು ಮಾಡ್ಕೊತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ನೋಡಿ, ನಾನು ಸೂಪರ್ ಬಸ್ ಕಾಣಿಸ್ತಿದೆ ಅಂದ್ಕೊತೀನಿ. ಈ ಸೂಪರ್ ಬಸ್ ನನಗೆ ಇಷ್ಟ ಅಂದರೆ ನನಗೆ ಒನ್ ಆಫ್ ದ ಫೇವ್ರೆಟ್ ಟೂರಿಸ್ಟ್ ಬಸ್ ಇದು. ಏನಕ್ಕೆ ನನಗೆ ಒಂದು ಮೆಮೊರಿ ಇದೆ ಈ ಬಸ್ಸಲ್ಲಿ. ವಿಡಿಯೋ ನೋಡ್ತಾರಲ್ಲ ಒಬ್ರಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಏನು ಮೆಮೊರಿ ಅಂತ. ಸೊ ನಾವು ಆ್ಯಕ್ಚುಲಿ ಕಲಬುರ್ಗಿಗೆ ಹೋಗಿದ್ವಿ. ಕಲಬುರ್ಗಿಯಿಂದ ಬರಬೇಕಾದ್ರೆ ನಾವು ಇದೇ VLR ಬಸ್ಸಲ್ಲೇ ಬಂದಿದ್ದು. ಆ ಬಸ್ಸಲ್ಲಿದ್ದ ಕಂಡಕ್ಟರ್ಗಳಾಗಲಿ, ಅವರು ಕೂಡ ಎಕ್ಸ್ಪೀರಿಯೆನ್ಸ್ ಆಗಲಿ, ಅವ್ರು ಕೂಡ ಪ್ರತಿಯೊಂದು ಇದಾಗಲಿ ತುಂಬ ಇಷ್ಟ ಆಗುತ್ತೆ ನನಗೆ. ಲೈಕ್ ಏನೋ ಅವರು ತುಂಬ ಚೆನ್ನಾಗಿ ನೋಡ್ಕೊಂತಾರೆ, ವಾಟ್ ಅ ಕೈಂಡ್ ಪೀಪಲ್ ಅವರು. ಆಮೇಲೆ ಬಸ್ ಫೇರ್ ಕಾಸ್ಟ್ ಕಂಪೇರ್ ಟು ಸುಗಮ ಅವರ ಎನಿ ಅದರ್ ಆನಂದ್ ಟ್ರಾವೆಲ್ಸ್ ಈ ಥರದ್ದು ನಾವು ಕಂಪೇರ್ ಮಾಡ್ತಾ ಹೋದರೆ ನನಗೆ VLR ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಮ್ಮಿನೇ ಅನಿಸುತ್ತೆ. ಅವ್ರು ಕೂಡ ಕ್ವಾಲಿಟಿ ಆಗಿರ್ಬೋದು, ಅವ್ರು ಕೂಡ ಫೆಸಿಲಿಟೀಸಿಂದ ಬಸ್ ಆಗಿರ್ಬೋದು, ವೈಫೈ ಇರುತ್ತೆ ಅಲ್ಲಿ, ಇನ್ನೂ ಶೂ ಇಕ್ಕೋಕ್ಕೆ ಇದೆಲ್ಲ ಇರುತ್ತೆ. ಯಾವಾಗಲೂ ಒಂದ್ಸಲಿ ಆ ಬಸ್ಸಾಗಿ ಹೋಗ್ತೀನಿ. ಆ್ಯಕ್ಚುಲಿ ತಿರುಪ್ತಿಗೆ ಹೋಗ್ತಾ ಇದ್ದೆ ನೆಕ್ಸ್ಟ್ ಮಂತು. ಆ ಮಂತಿಂದ ಬರಬೇಕಾದ್ರೆ ನಾನು ಆ್ಯಕ್ಚುಲಿ ಈ ಬಸ್ಸಲ್ಲಿ ಬರೋಣ ಅಂತ ಪ್ಲ್ಯಾನ್ಸ್ ಇದೆ. ಇಫ್ ಇನ್ ಕೇಸ್ ಬೈ ಗಾಡ್ ಗ್ರೇಸ್, ಬೈ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ನಾನು ಸಿಕ್ಕಿದ್ರೆ ಆ ಬಸ್ಸು ಖಂಡಿತ ಹತ್ಕೊಂಬಂದು ನಾನು ನಿಮಗೆ ಆ ವ್ಲಾಗ್ ಮಾಡ್ತೀನಿ. ನಿಮಗೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿದೆ ನಾನು ಕೊಡ್ತೀನಿ. ನೋಡಿ, ಇದು ನಾನು ಹೋಗ್ತಾ ಇರೋದೀಗ ಹೆಬ್ಬಾಳ ಫ್ಲೈಓವರ್ ರೋಡ್ ಸೈಡ್ ಅವರೇ ಹೆಬ್ಬಾಳ ಡೈರೆಕ್ಟ್ ಇಳ್ಕೊತೀನಿ. ಏನು ಧೂಳಿದು, ಹೆಬ್ಬಾಳ ಡೈರೆಕ್ಟ್ ಇಳ್ಕೊತೀನಿ. ಸೊ ಹಾಗಾಗಿ ನೋಡಿ ಹೆಂಗೆ ಹೋಗ್ತಾನೆ ಅಣ್ಣ. ಈ ಥರ ಆಟೋಗೆಲ್ಲ ಫಸ್ಟು ಸೀಸ್ ಮಾಡಾಕಬೇಕು. ಏರ್ ಪೊಲ್ಯೂಷನ್ ಎಷ್ಟು ಮಾಡ್ತಾರೆ ಅಂದರೆ ಅಷ್ಟು ಮಾಡಿರ್ತಾರೆ. ಒಪ್ಕೊಂಡು ನಮ್ಮದಿಂದ ಏರ್ ಪೊಲ್ಯೂಷನ್ ಆಗುತ್ತೆ ಇಲ್ಲ ಅಂತಲ್ಲ, ಬಟ್ ಒಂದು ಸರ್ಟೆನ್ ಲಿಮಿಟ್ ಅಂತ ಇರುತ್ತೆ ಆ ಗಾಡಿಗೆ. ಅಲ್ಲಿ ಆ ಗಾಡಿ ಮೇಲಿಂದ ಓಡಿಸ್ತಾ ಇರ್ತಾನೆ. ಹತ್ತಿರ ಒಂದು 30-35 ವರ್ಷದಿಂದ ಓಡಿಸ್ತಾ ಇರ್ತಾನೆ ಆ ಗಾಡಿನ. ಅಷ್ಟು ಏರ್ ಪೊಲ್ಯೂಷನ್ ಆಗ್ತಿದೆ ಅದು. ಲಿಟ್ರಲಿ ನಂಗೆ ಆ ಥರ ನೋಡಿದಾಗಲ್ಲ ತುಂಬ ಕೋಪ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಇಫ್ ಪೊಲೀಸವರೇ ಬಿಟ್ಟಿದ್ದಾರೆ ಅಂದರೆ ನಾವು ಇಟ್ಕೊಂಡು ಏನು ಮಾಡೋದು, ಅವ್ರ ಜಗಳ ಕಾಯ್ಕೊಂಡು ಕೂತ್ಕೊಂಡ್ರೆ ನಮ್ಮ ಎನರ್ಜಿ ಲಾಸು, ನಮ್ಮ ಇದು ಲಾಸ್ ಅಷ್ಟೇ. ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲ ನಮ್ಮ ಗೌರ್ಮೆಂಟವರು ತಿಳ್ಕೊಬೇಕು. ನಮ್ಮ ಗೌರ್ಮೆಂಟವರು ತಿಳ್ಕೊಳ್ಳೋದಿರಲಿ, ಅವ್ರ ತಲೆನೇ ಕೆಡ್ಸ್ಕೊಳ್ಳಲ್ಲ. ಅವ್ರದ್ದು ಉದ್ಧಾರ ಆಗೋಕ್ಕೆ ಟೈಮ್ ಇರಲ್ಲ ಅವ್ರಿಗೆ. ಈ ನಮ್ಮದರಿಂದ ಉದ್ಧಾರ ಮಾಡ್ತಾರಲ್ವ. ಸೊ ಓಕೆ, ಬಿಟ್ಟಾಕಿ. ಬೇರೆಯವ್ರ ಬಗ್ಗೆ ನಾವೇ ಯಾಕೆ ಮಾತಾಡಿದ್ರು, ನಮ್ಮದೇ ದೋಸೆ ತೂತಾಗಿರ್ಬೇಕಾದ್ರೆ. ಸೊ ಇಷ್ಟೇ ನಂದೊಂದು ಪರಿಚಯ. ಇದು ನಂದು ಫಸ್ಟ್ ವ್ಲಾಗು. ನಿಮ್ಮೆಲ್ಲ ಸಪೋರ್ಟ್ ಬೇಕು ನನಗೆ. ಆಮೇಲೆ ಇನ್ನೊಂದು ಡಿಸೈಡ್ ಮಾಡಿದ್ದೀನಿ ಏನಂದ್ರೆ, ನಾನು ಡೈಲಿ ಒಂದು ವಿಷಯನ ತಿಳ್ಕೊತೀನಿ. ಡೈಲಿ ಒಂದು ಹೊಸ ವಿಷಯ ತಿಳ್ಕೊತೀನಿ. ನನ್ನ ಸರೌಂಡಿಂಗಲ್ಲಿ ಆಗ್ತಿರ್ಬೋದು, ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ಆಗಿರ್ಬೋದು, ನನ್ನ ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು. ಡೈಲಿ ಹೊಸ ತಿಳ್ಕೊಂಡು ಅದನ್ನ ಏನಾದರೂ ನಿಮಗೆ ಹೆಲ್ಪ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಅದರಿಂದ ನಿಮ್ಗೇನಾದ್ರು ಕಾಂಟ್ರಿಬ್ಯೂಟ್ ಆಗೋ ಥರ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಆದರೂ ನನಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ರೆಡಿಯಾಗಿರಿ. ಇನ್ಮೇಲೆ ಡೈಲಿ ಪ್ರತಿಯೊಂದು ವ್ಲಾಗ್ಸ್ ಬರ್ತಾ ಇರುತ್ತೆ, ಕ್ರೇಜಿ ವ್ಲಾಗ್ಸ್ ಬರ್ತಾ ಇರುತ್ತೆ ಇನ್ಮೇಲೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ, ಇದು ಜಗ್ಗರ್ ಏರೋಡ್ರೋಮ್ ಇದು. ಇಲ್ಲೆಲ್ಲ ನಮಗೆ ಏನೋ ಪೈಲಟ್ಸ್ಗೆಲ್ಲ ಟ್ರೈನಿಂಗ್ ಕೊಡೋದಾಗಿರ್ಬೋದು, ಆ ಥರ ಇದೆಲ್ಲ ಮಾಡ್ತಾರೆ. ಆ್ಯಕ್ಚುಲಿ ನಿಮಗೆಲ್ಲ ನಾನು ಹೋಗ್ತಾ ಇರೋದು ಎಲ್ಲಿ ಅಂತ ಗೊತ್ತಿರುತ್ತೆ. ನೀವು ಒಂದು ರೈಟಲ್ಲಿ ಮಾಲ್ ಆಫ್ ಏಷ್ಯಾ ಅಂತ ಬರುತ್ತೆ ನಿಮಗೆ. ನೋಡಿದ್ದೀರಾ ಯಾರು ಮಾಲ್ ಆಫ್ ಏಷ್ಯಾನ? ನೀವು ಯಾರದ್ದು ನೋಡಿರೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಏನಾಗಿದೆ, ಯಾರೋ ಗಾಡಿ ಹೊಟ್ಟು ತಳ್ಕೊಂಡು ಹೋಗ್ತಾಯಿದ್ರು. ನನ್ನ ಬೇಡ ಗಾಡಿ ಹೈ ಸ್ಪೀಡಲ್ಲಿದೆ. ಸುಮ್ಮನೆ
ತಿಳಿಸಿದ್ರೆ ಹಿಂದ್ಗಡೆ ಬಂದು ಅವನಾರು ಹೊಡಿತಾನೆ, ಹಿಂದ್ಗಡೆ ಕಾರ್ ಬೇರೆ ಬರ್ತಿತ್ತು ಅದಕ್ಕೆ. ಸೊ ಓಕೆ, ಇಲ್ಲಿ ನೋಡಿ ಇದೇ ಮಾಲ್ ಆಫ್ ಏಷ್ಯಾ, ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಮಾಲ್ ಆಫ್ ಏಷ್ಯಾನ ಎಲ್ಲರೂ. ಏನೋ ಏಷ್ಯಾಸ್ ಬಿಗ್ಗೆಸ್ಟ್ ಮಾಲ್ ಅಂತ ಇದು. ಯಾವ ಥರ ಒಂದಿನ ಹೋಗೋಣ ಒಳಗಡೆ, ಎಲ್ಲನೂ ಒಳಗೋಗ್ಬಿಟ್ಟು ಇನ್ಮೇಲೆ ಅದೇ ಫುಲ್ಲು ಟ್ರಾವೆಲ್ ವಿತ್ ಧನುಷ್ ಅಂದ್ರೇನು, ನನ್ನ ಜೊತೆ ತಿರುಗ್ತಾ ಇರ್ತೀರ ನೀವು. ನನ್ನ ದೃಷ್ಟಿಕೋನದಿಂದ ನೀವೆಲ್ಲ ನೋಡ್ತಾ ಇರ್ತೀರ, ನಾನೇನೇ ನೋಡ್ತೀರ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ ನಾನು ಅದನ್ನು. ಇಷ್ಟು ಹೇಳ್ತಾ ಮೇನ್ ಪಾಯಿಂಟೇ ಮಾಡ್ತಾ ಇಷ್ಟು ಹೇಳ್ತಾ ಅವಾಗಲಿಂದ ಹೇಳ್ತಾ ಇದ್ದೀನಿ. ಯಾರು ಗುರು ವಿಶ್ರಾಮ್ ಪಿಡಿಲ್ಕೋಯ್ತು ಅವನ ವೀಡಿಯೋನ ಆಫ್ ಮಾಡ್ತಿಲ್ಲ ಅಂತ ಅಂದ್ಕೊಂಡಿರ್ಬೋದು. ನನ್ನ ಮೇನ್ ಇನ್ಸ್ಪಿರೇಷನ್ಸ್ ಅಂತ ಕೆಲವೊಬ್ರು ಇದ್ದಾರೆ. ನಾನು ಮೋಟೋ ವ್ಲಾಗಿಂಗ್ ಬರೋದಕ್ಕೆ ಕಾರಣ ಅಥವಾ ನಾನು ಟ್ರಾವೆಲ್ ವಿತ್ ಧನುಷ್ ಅಂತ ಏನಕ್ಕೆ ಇಟ್ಟಿದೆ ಅಂದರೆ, ಟ್ರಾವೆಲ್ ವಿತ್ ಧನುಷಲ್ಲಿ ಮೋಟೋ ವ್ಲಾಗಿಂಗ್ ಮಾತ್ರ ಬರೋಲ್ಲ, ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ, ಯಾವ ಜಾಗಕ್ಕೆ ಹೋಗ್ತೀನಿ ಪ್ರತಿಯೊಂದು ಬರುತ್ತೆ. ಆಮೇಲೆ ಲೈಫ್ ಸ್ಟೈಲ್ ವ್ಲಾಗ್ ಅಲ್ಲ ಇದು, ನಮ್ಮ ಪರ್ಸ್ನಲ್ ಲೈಫ್ ಥರ ಜಾಸ್ತಿ ಇನ್ಕ್ಲೂಡ್ ಮಾಡಲ್ಲ. ಬಟ್ ನಾನು ಟ್ರಾವೆಲ್ ಮಾಡೋ ಒಂದೊಂದು ಡೆಸ್ಟಿನೇಷನ್ದ ಇನ್ನೊಂದು ಪಾಯಿಂಟ್ಗೆ ಎಲ್ಲಿ ಹೋಗ್ತೀನೋ ಅದು ಪ್ರತಿಯೊಂದು ತೋರಿಸ್ತೀನಿ ನಾನು ನಿಮಗೆ. ಒಂದು ಟೆಂಪಲ್ಗೂ ತೋರಿಸ್ತೀನಿ ಪ್ರತಿಯೊಂದೂ. ಬಿಕಾಸ್ ತುಂಬ ಜನ ಹೊಸಬ್ರಾಗಿರ್ತಾರೆ ಇಲ್ಲಿ, ತುಂಬ ಜನಕ್ಕೆ ನಾನು ಹೋಗೋ ದಾರಿಯಿಂದ ರೂಟ್ ಗೊತ್ತಾಗ್ಬೋದು, ಹೇಳೋಕ್ಕಾಗಲ್ಲ ಅಲ್ವಾ. ಗೂಗಲ್ ಮ್ಯಾಪ್ಸ್ ಇರ್ಬೋದು, ಯಾವ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಗೂಗಲ್ ಮ್ಯಾಪ್ಸ್ ವರ್ಕ್ ಆಗ್ದೇ ನಾನು ಹೋಗೋ ದಾರಿಯಿಂದ ನೋಡಿಕೊಂಡು ನಾನು ವೀಡಿಯೋ ನೋಡಿಕೊಂಡು ಅವರು ಒಂದು ಲೆಫ್ಟ್ ತೊಗೊಬೇಕಾ ರೈಟ್ ತೊಗೊಬೇಕು ಅನ್ನೋದು ಗೊತ್ತಾಗುತ್ತೆ, ಐಡಿಯಾ ಸಿಗುತ್ತೆ. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ. ಆಮೇಲೆ ಅದಕ್ಕೋಸ್ಕರ ಅಂತ ಹೇಳ್ತಾ ನಂದು ಪ್ಯಾಷನ್ ಕೂಡ ಅದ್ರಲ್ಲಿ ಇನ್ಕ್ಲೂಡ್ ಆಗಿದೆ. ಎವ್ರಿ ಡೇ ವ್ಲಾಗ್ ಬಂದೇ ಬರುತ್ತೆ, ದಿಸ್ ಇಸ್ ಮೈ ಪ್ರಾಮಿಸ್. ಯಾವ ಥರ ಒಂದಿನ ಏನೋ ಮಿಸ್ ಆಗ್ಬೋದು, ಬಟ್ ವ್ಲಾಗ್ ಮಾತ್ರ ಖಂಡಿತ ಬಂದೇ ಬರುತ್ತೆ. ಆ್ಯಕ್ಚುಲಿ ನನ್ನ ಬೈಲ್ತಿರಣಗಲ್ಲಿ ವೀಡಿಯೋದು ಲೇಟಾಗಿ ಮಾರ್ನಿಂಗ್ ಅಪ್ಲೋಡ್ ಆಗಿದೆ, ಅದನ್ನು ನೋಡ್ಕೊಂಡೇ ಇಲ್ಲ. ಅದನ್ನು ವೈಫೈನ ಆ್ಯಕ್ಚುಲಿ ಆಫೀಸ್ಗೆ ಹೋಗಿದ ತಕ್ಷಣ ಅಪ್ಲೋಡ್ಗೆ ಇಟ್ಟೆ ನಾನು. ಮನೇಲಿ ಕೂತ್ಕೊಂಡು ಎಡಿಟಿಂಗ್ ಮಾಡಿ ಆಫೀಸ್ಗೆ ಹೋಗಿದ ತಕ್ಷಣ ನಾನು ವೈಫೈ ಕನೆಕ್ಟ್ ಮಾಡಿಕೊಂಡು ಅಪ್ಲೋಡ್ಗೆ ಇಟ್ಟೆ. ಬಟ್ ಅಪ್ಲೋಡ್ ಆಗಿರಲಿಲ್ಲ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಮಾರ್ನಿಂಗ್ ಮತ್ತೆ ಅಪ್ಲೋಡ್ ಮಾಡಿದ್ದೀನಿ ಅದನ್ನು, ಬರೋ ಒಂದು 1 o'clock 2 o'clockಲ್ಲಿ. ಸೊ ಆ ವಿಡಿಯೋ ನೋಡಿ ಬೈಲ್ತಿರಣಗದ್ದು ಕ್ರೇಜಿ ಆಗಿರೋದೆಲ್ಲ ಹಾಕಿದ್ದೀನಿ. ಅದರಲ್ಲಿ ಕ್ರೇಜಿ ಏನಿತ್ತು ಅದರಲ್ಲಿ ಎಲ್ಲ ಪ್ರತಿಯೊಂದನ್ನು ಹಾಕಿದ್ದೀನಿ. ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಒಳಗಡೆ ಅವರು ಶಿವಣ್ಣನ ಎಂಟ್ರಿಗೆ ಇದಾಗಿರ್ಬೋದು, ಎಲ್ಲ ಪ್ರತಿಯೊಂದು ಹಾಕಿದ್ದೀನಿ. ಸೊ ನನ್ನ ಇನ್ಸ್ಪಿರೇಷನ್ಸ್ ಹೇಳ್ತಿದ್ದೆ, ನಾನು ಟ್ರಾವೆಲ್ ಮಾಡಬೇಕಾದ್ರೆ ಫಸ್ಟ್ ನಂಗೆ ತಲೆಗೆ ಬರೋದೇ ಡಾಕ್ಟರ್ ಬ್ರೋ. ಈ ಈಸ್ ಮೈ ಒನ್ ಆಫ್ ದ ಇನ್ಸ್ಪಿರೇಷನ್. ಅವ್ರಿಗೂ ನನಗೂ ಸೇಮ್ ಏಜು, ಈ ಮೇ ಬಿ 22 years, ನಾನು 22 years ಆಗಿದ್ದೀನಿ ಈಗ. ನಂಗೆ ಅವರು ಅಂತ ನನಗೆ ಹೆವಿ ಇನ್ಸ್ಪಿರೇಷನ್. ಆ ಥರ ಚಿಕ್ಕ ವಯಸ್ಸಲ್ಲೇ ಯಾರು ಗುರು ಸಾಧನೆ ಮಾಡ್ತಾರೆ ಅಷ್ಟು ದೊಡ್ಡದಾಗಿ ಇಡೀ ಕರ್ನಾಟಕಕ್ಕೆ ಗೊತ್ತು ಡಾಕ್ಟರ್ ಬ್ರೋ ಅಂತ. ಬಿಗ್ ಬಾಸ್ಗೆಲ್ಲ ಕರ್ಸಿ ಅಂತ ಹೇಳಿದರು. ಬಟ್ ನಮ್ಮ ಬಿಗ್ ಬಾಸಲ್ಲಿರೋರ್ಗಂತೂ ಎರಡು ನಮಸ್ಕಾರಪ್ಪ, ಈಗಿರೋರ್ಗಂತೂ ನಂಗೆ ಅದರಲ್ಲಿರೋದು ಕಂಟೆಸ್ಟೆಂಟ್ ಒಬ್ಬರೇ ಇಷ್ಟ, ಯಾರಂದರೆ ಮಂಜಣ್ಣ. ಅವ್ರು ಆಡೋ ತಲೆ ಉಪಯೋಗಿಸೋದು ಇನ್ಯಾವನು ಉಪಯೋಗಿಸಲ್ಲ. ಅಲ್ಲೊಬ್ಬ ಇದ್ದಾನೆ, ಎಲ್ಲರೂ ಹೋಗಿ ಕಳಪೆ ಅಂತ ಕೊಡ್ತಾರೆ ಧನರಾಜ್ ಅಣ್ಣಂಗೆ ಒಬ್ಬಂಗೆ ಅಷ್ಟೇ. ಧನರಾಜು ಇಲ್ಲಾಂದರೆ ಸುರೇಶ್ ಅಣ್ಣ, ಅವರಿಬ್ಬರೇ ಸಿಗೋದಲ್ವ ಇವ್ರಿಗೆ. ಸೊ ಏನು ಮಾಡೋಕ್ಕಾಗಲ್ಲ, ಬಿಟ್ಟಾಕಿ. ಬಿಗ್ ಬಾಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಇನ್ಮೇಲೆ ಏನೇನು ಆಗ್ತಿದೆ ಅಂತ. ಆ್ಯಕ್ಚುಲಿ ನಾನು ನೋಡಿಲ್ಲ ಬಿಗ್ ಬಾಸ್ ಮಾಡೋಕ್ಕಾಗಲ್ಲ ನನಗೆ, ಏನಕ್ಕೆ ನೈಟ್ ಶಿಫ್ಟ್ ಇರೋದ್ರಿಂದ ಅದು ವರ್ಕ್ ತುಂಬ ಇರುತ್ತೆ. ನಾನು ಬಿಗ್ ಬಾಸ್ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದು ಸಿಗ್ನಲ್ಗೆ ಹೋಗಿದ ತಕ್ಷಣ ಎಂಡ್ ಆಗುತ್ತೆ, ಟೆನ್ಷನ್ ತೊಗೊಬೇಡಿ. ಮತ್ತು ಯಾರಿಗೂ ಮಾಡ್ತಾನೆ ಅಂತ ಬೈಕೊಳ್ಳಬೇಡಿ. ಈ ರೋಡ್ ನೋಡಿ ಹೆಂಗಿದೆ, ಇದು ದರಿದ್ರವಾಗಿ. ಒಬ್ಬ ಭೂಮಿ ತಾಯಿ ಅಷ್ಟು ಚೆನ್ನಾಗಿ ತನ್ನ ಏನೋ ರೋಡ್ನೆಲ್ಲ ಕೊಟ್ಟಿದ್ದಾಳೆ ಪಾಪ. ತನ್ನ ಕೈ ಇರ್ಬೋದು, ಕಾಲಿರ್ಬೋದು, ಪ್ರತಿಯೊಂದು ಜನಗಳಿಗೆ ಅಂತ ಕೊಟ್ಟಿದ್ದಾರೆ. ಬಟ್ ನಮ್ಮ ಜನ ನೋಡಿ ಹೆಂಗೆ ಯೂಟಿಲೈಸ್ ಮಾಡ್ಕೊತಾ ಇದ್ದಾರೆ ಇದನ್ನು. ಸೊ ಓಕೆ ಫ್ರೆಂಡ್ಸ್, ಸಿಗ್ನಲ್ ಹತ್ರ ಬಂದೆ, ಹೇಳ್ದಂಗೆ ವಿಡಿಯೋ ಸ್ಟಾಪ್ ಮಾಡೋ ಸಮಯ ಬಂತು. ಸೊ ಎಲ್ಲರಿಗೂ ಹೆಚ್ಚು ಹೇಳ್ತಾ ಟೇಕ್ ಕೇರ್ ಬಾಯ್. ದಿಸ್ ವಾಸ್ ಮೈ ಫಸ್ಟ್ ವ್ಲಾಗ್. ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ಲೆಟ್ಸ್ ಮೀಟ್ ಅಗೇನ್ ಟುಮಾರೋ. ಇವತ್ತು ನೈಟ್ ಏನು ವೀಡಿಯೋ ಬರೋಲ್ಲ, ಇವತ್ತು ವೀಡಿಯೋ ಬರುತ್ತೆ. ಇವತ್ತು ಈವ್ನಿಂಗ್ ಅಷ್ಟರಲ್ಲಿ ಮೈ ಫಸ್ಟ್ ವ್ಲಾಗು. ಸೊ ಇವಾಗ ಟೈಮ್ ಒಂದು 7:23, ಒಂದು 9:36 ವೀಡಿಯೋ ಬರುತ್ತೆ. ಇದು ಸಿಗ್ನಲ್ ಇಲ್ಲ ಏನಿಲ್ಲ, ಇಲ್ಲಿ ಸುಮ್ಮನೆ ಇಲ್ಲೆಲ್ಲ ರೈಟ್ಗೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಇದು ಸುಮ್ಮನೆ. ಓಕೆ ಫ್ರೆಂಡ್ಸ್, ಓಕೆ ಬಾಯ್, ಟೇಕ್ ಕೇರ್. ನೋಡಿ ಸೈಕ್ಲಿಂಗ್ ಹೆಂಗೆ ಹೋಗ್ತಿದ್ದಾರೆ, ನಾನು ಯಾವಾಗ ಹೋಗ್ತೀನಿ ಈ ಥರ. ಗ್ರೇಟ್ ಬಾಯ್ಸ್, ಎಂಜಾಯ್, ಆಲ್ ದಿ ಬೆಸ್ಟ್. ಓಕೆ, ಇಷ್ಟು ಹೇಳ್ತಾ ಬಾಯ್. ಬಾಯ್ ಹಾಕಿತ್ತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಬಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಎವ್ರಿಥಿಂಗ್. ಓಕೆ ಬಾಯ್.